ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 76ನೇ ಸರ್ಗ ನಿನ್ನೆಯನ್ನು ಮುಗಿದಿತ್ತು. ಅದರಲ್ಲಿ ಭರತ ಶತ್ರುಘ್ನರು ದಶರಥನ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದ ವರ್ಣನೆಯನ್ನು ನಾವು ಶ್ರವಣ ಮಾಡಿದ್ವಿ. 77ನೇ ಸರ್ಗದಲ್ಲಿ ಅದರ ಮುಂದುವರಿದ ಭಾಗ ಹೀಗಿದೆ. ಹತ್ತು ದಿವಸಗಳು ಕಳೆದು 11ನೇ ದಿನ ಸೂತಕವನ್ನು ಅವನು ಕಳೆದುಕೊಂಡ. ಆಮೇಲೆ 12ನೇ ದಿವಸ ಸಪಿಂಡೀಕರಣ ಪರ್ಯಂತವಾಗಿ ಉಳಿದೆಲ್ಲ ಕರ್ಮಗಳನ್ನು ಮಾಡಿದ. ದ್ವಾದಶೇ ಅಹನಿ ಸಂಪ್ರಾಪ್ತೆ ಶ್ರಾದ್ದ ಕರ್ಮಾಣಿ ಅಕಾರಯತ್. ಆ ಶ್ರಾದ್ದದ ಕ್ರಿಯೆಯ ಮುಗಿದ ಮೇಲೆ ಭರತ ಬ್ರಾಹ್ಮಣರಿಗೆ ನಾನಾ ಥರದ ದಾನಗಳನ್ನು ಮಾಡಿದ. ಧನ ರತ್ನಗಳನ್ನು, ವಸ್ತ್ರಗಳನ್ನು, ಆಡು ಗೋವುಗಳನ್ನು ಬೇಕಾದಷ್ಟು ದೊಡ್ಡ ಸಂಖ್ಯೆಯಲ್ಲಿ ದಾನ ಮಾಡಿದ. ಸೌಧಗಳನ್ನು, ರಥಗಳನ್ನು ದಾನ ಮಾಡಿದ. 13ನೇ ದಿವಸ ಬೆಳಗಾದ ಕೂಡಲೇ ಅಸ್ಥಿ ಸಂಚಯನಾರ್ಥವಾಗಿ ತಂದೆಯ ಅಂತ್ಯಕ್ರಿಯೆ ಮಾಡಿದಂಥ ಜಾಗಕ್ಕೆ ಆತ ಬಂದ. ತತಃ ಪ್ರಭಾತ ಸಮಯೇ ದಿವಸೇ ಅಥ ತ್ರಯೋದಶೆ 13ನೇ ದಿವಸ ವಿಲಲಾಪ ಮಹಾಬಾಹು ಭರತಃ ಶೋಕಮೂರ್ಛಿತಃ. ಅಸ್ಥಿ ಸಂಚಯನಕ್ಕಾಗಿ ಅಲ್ಲಿ ಬಂದವನು ಆ ರಾಜನನ್ನ ನೆನೆಸ್ಕೊಂಡು, ಅಪ್ಪನನ್ನು ನೆನೆಸ್ಕೊಂಡು ಶೋಕಾವಿಷ್ಟನಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ನಿಮ್ಗೇನು ಸಂದೇಹ ಬಂತು ಅಂದರೆ 2ನೇ ದಿವಸ ಅಥವಾ 3ನೇ ದಿವಸ ಅಸ್ಥಿ ಸಂಚಯನ ಮಾಡಬೇಕಾಗಿತ್ತು. 13ನೇ ದಿವಸ ಹೇಗೆ ಮಾಡಿದ ಅದನ್ನೇ ಅಡಿ ಟಿಪ್ಪಣಿಯಲ್ಲಿ ಅವರು ವಿಚಾರ ಮಾಡಿದ್ದಿದೆ. ಇವೆಲ್ಲ ಏನಂದರೆ ಅಪಸ್ತಂಭ ಸೂತ್ರ, ನಾನಾ ಥರದ ಶಾಕಲ್ಯ ಸೂತ್ರ, ನಾನಾ ಥರದ ಸೂತ್ರಗಳಿಗೆ ಅನುಸಾರವಾಗಿ ಇವೆಲ್ಲ ಧರ್ಮಕ್ರಿಯೆಗಳಿವೆ. ನಾವು ಅದನ್ನೆಲ್ಲ ಕೇಳಲಿಲ್ಲ, ಮರ್ತ ಹೋಗಿಬಿಟ್ಟಿವೆ. ಸಂಧ್ಯಾವಂದನೆ ಮಾಡುವಾಗ ಯಜುರ್ವೇದಕ್ಕೆ ಅಪಸ್ತಂಭ ಸೂತ್ರ ತೈತ್ರಿಯ ಶಾಖಾಧ್ಯಾಯಿ, ಯಜುರ್ವೇದಕ್ಕೆ ಆಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿ ಅಂತ ನಾನು ಅಂತೀನಿ, ನೀವು ಶಾಕಲ ಅಂತೀರಿ. ಒಬ್ಬೊಬ್ರದ್ದು ಒಂದೊಂದು ಋಗ್ವೇದ, ಯಜುರ್ವೇದ, ಅದರಲ್ಲಿ ನಾನಾ ಥರದ ಶಾಖೆಗಳು. ಅದಕ್ಕನುಸಾರವಾಗಿ ಎಲ್ಲರೂ ಕರ್ಮಗಳನ್ನು ಮಾಡೋದು. ಈ 2ನೇ ದಿವಸ ನಡೆಯೋ ಅಸ್ಥಿ ಸಂಚಯನ ಏನಿದೆ ಅದು ಒಂದು ಸೂತ್ರದ ಪ್ರಕಾರ, ಸೂತ್ರಾಂತರದಲ್ಲಿ ಯಾವ ಸೂತ್ರ ಅಂತೂ ಇಲ್ಲ. ಅದರಲ್ಲಿ ಒಂದು ವರ್ಷದ ತನಕ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ವರ್ಷದಲ್ಲಿ ಬೇಕಾದ ದಿವಸ ಮಾಡ್ಬೋದು. ದ್ವಿತೀಯೇ ಅನ್ಹಿ, ದ್ವಿತೀಯೇ ಅನ್ಹಿ ಯುಗ್ಮ ದಿವಸೇಶು ಅರ್ಧಾನ್ ಮಾಸಾನ್ ಋತೂನ್ ಸಂವತ್ಸರಂ ವಾ ಸಂಚಯನಂ ಕುರ್ಯಾತ್. 1 ತಿಂಗಳು, 6 ತಿಂಗಳು ಅಥವಾ 1 ವರ್ಷ, ಅಲ್ಲಿ ತನಕ ಬೇಕಾದಷ್ಟು ದಿವಸ ನಮಗೆ ಅನುಕೂಲ ಆದ ದಿವಸಗಳಲ್ಲಿ ಅಸ್ಥಿ ಸಂಚಯನವನ್ನು ಮಾಡಬಹುದು. ಬೋಧಾಯನ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಸಂಪ್ರದಾಯಗಳಿವೆಲ್ಲ. ಅದರಲ್ಲಿ ಅವರು ಉತ್ತರ ಭಾರತದವರು, ಅವ್ರಿಗೇನು ಮತ್ತು ಸಂಪ್ರದಾಯ ಇತ್ತು. ಹಾಂ, ಅದೇ ಅದು ಏನು ಗೊತ್ತಿಲ್ಲ. ಸಪಿಂಡೀಕರಣ ಎಲ್ಲ ಮಾಡಿ ಮುಗಿಸಿದ್ದ, ಆಮೇಲೆ ಅಸ್ಥಿ ಸಂಚಯನ ಮಾಡಿದ. ಅಸ್ಥಿ ಸಂಚಯನ ಆದಮೇಲೆ ನಾವು ಇವತ್ತು ಸಪಿಂಡೀಕರಣ, ಶ್ರಾದ್ದ, ಶುಭ ಸ್ವೀಕಾರ, ಸಿಹಿ ಸ್ವೀಕಾರ ಇತ್ಯಾದಿ ಮಾಡೋದು ನಮ್ಮ ಪದ್ಧತಿ ಅಂತ. ಅವರಲ್ಲೇನು ಹೀಗೆ ಪದ್ಧತಿ ಇದ್ದಿರಬೇಕು, ಅಥವಾ ಅವನಿಗೇನು ಅನಾನುಕೂಲ ಇತ್ತು. ಮತ್ತು ಇಲ್ಲಿ ಇದೆಲ್ಲಕ್ಕಿಂತ ಹೆಚ್ಚಾಗಿ 1 ತಿಂಗಳು, 6 ತಿಂಗಳು ಅಥವಾ 1 ವರ್ಷದ ತನಕ ಅಸ್ಥಿ ಸಂಚಯನ ಮಾಡಬಹುದು ಅಂತಂದರೆ, ಅಲ್ಲಿ ತನಕ ಒಂದು ವೇಳೆ ಅಸ್ಥಿನೇ ಅಲ್ಲಿ ಇಲ್ಲದೆ ಹೋದರೆ, ಒಂದು ವೇಳೆ ಮಳೆ ಗಾಳಿ ಇಟ್ಟಾಗ ನಿಮ್ಗೊಂದು ತೊಳ್ಕೊಂಡು ಹೋಗ್ಬಿಟ್ರೆ 13ನೇ ದಿವಸಕ್ಕೆ ಮಾಡಿದ ಅಂತದ. ತ್ರಯೋದಶೇಯ ದಿವಸ ಅಂತಲೇ ಇದೆ. ಹಾಗಾಗಿ 6 ತಿಂಗಳು, 1 ವರ್ಷದ ತನಕ ಕಾಯೋದು ಎಲ್ಲ ಸಂದರ್ಭದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ. ಅಂತೂ ಶಾಸ್ತ್ರದ ಅನುಮತಿ ಇದೆ, ಶಾಸ್ತ್ರದ ಅನುಮತಿ ಸಮ್ಮತಿ ಇದೆ, ಅವರವ್ರಿಗೆ ಅನುಕೂಲ ಆಗಿ ಮಾಡುವಂತೆ. ಆ ಸಂದರ್ಭದಲ್ಲಿ ಅವನಿಗೆ ದುಃಖದಿಂದ ಗಂಟಲು ಕಟ್ಟಿತ್ತು. ಅವನು ಹೇಳಿದ, ಆ ಚಿತೆ ಯಾವ ಜಾಗದಲ್ಲಿತ್ತಲ್ಲ ಅದನ್ನು ಮೂಲೆಯಲ್ಲಿ ನಿಂತ್ಕೊಂಡು ಹೇಳಿದ, ನನ್ನನ್ನು ನೀನು ರಾಮನ ವಶಕ್ಕೆ ಒಪ್ಪಿಸಿಕೊಟ್ಟಿದ್ದೆ,
ಅಂದರೆ ರಾಮನಿಗೆ ತಮ್ಮನನ್ನಾಗಿ ನನ್ನನ್ನು ಹುಟ್ಟಿಸಿದ್ರಿಂದ ರಾಮನಿಗೆ ಅಧೀನನಾಗಿ ಬದುಕು ಅಂತ ನನಗೆ ಹೇಳಿದಂತಾಯಿತು. ಇವತ್ತು ನೋಡಿದರೆ ಆ ರಾಮನೇ ಇಲ್ಲಿಲ್ಲದಂತೆ ಮಾಡಿಬಿಟ್ಟಿದ್ದೆ, ನೀನೇ ರಾಮನನ್ನು ಕಾಡಿಗೆ ಕಳಿಸಿಬಿಟ್ಟಿದ್ದೆ. ಹಾಗಾಗಿ ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ, ನನಗೆ ನನ್ನವರು ಅನ್ನೋರೇ ಯಾರೂ ಇಲ್ಲ. ಈಗ ತಂದೆ ಆದವನು ನೀನಿಲ್ಲ, ಅಣ್ಣನೂ ಇಲ್ಲ, ತಾಯಿ ಅಂತ ಅನ್ಸ್ಕೊಂಡವಳು ಇಂಥ ಕೃತ್ಯ ಮಾಡಿದ್ದಾಳೆ. ಹಾಗಾಗಿ ನಾನು ಶೂನ್ಯವಾದಂಥ, ಸ್ವಜನದಿಂದ ರಹಿತವಾದಂಥ ಜಾಗದಲ್ಲಿ ಇದ್ದುಬಿಟ್ಟಿದ್ದೇನೆ ಇವತ್ತು. ಮತ್ತು ನಮ್ಮ ದೊಡ್ಡ ತಾಯಿಯಾದ ಕೌಸಲ್ಯಗೆ ಮಗನಾದ ರಾಮನೇ ಆಶ್ರಯದಾತನಾಗಿದ್ದ. ಈಗ ಅವನೂ ಇಲ್ಲ. ಈಗ ಕೌಸಲ್ಯೆ, ಸುಮಿತ್ರೆ ಇವರೆಲ್ಲರನ್ನು ಪರಿತ್ಯಾಗ ಮಾಡಿ ನೀನು ಎಲ್ಲಿಗೆ ಹೊರಟು ಹೋಗಿದ್ದೆ ಅಂತ ಹೀಗೆ ಅವನು ತಂದೆಯನ್ನು ಪ್ರಶ್ನೆ ಮಾಡಿದ. ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೋತಿತ್ತಂತ ಚಿತಾ ಇದ್ದ ಜಾಗದಲ್ಲಿ. 13 ದಿವಸದಂತೆ ಹೇಗೆ ಬೆಂಕಿ ಇತ್ತೋ ಅಥವಾ ಬೆಂಕಿ ಇರುವಂತೆ ಅದನ್ನ ಯಾರು ಕಾಯ್ದಿದ್ರೋ ಏನೋ ಅಲ್ಲಿ. ರಾಜನ ಅಂತ್ಯಕ್ರಿಯೆ ಆದ್ರಿಂದ ವಿಶೇಷವಾಗಿ ಯಾರು ಕಾಯ್ದಿದ್ದಿರಬೇಕು. ದೃಷ್ಟ್ವಾ ಭಸ್ಮಾರುಣಂ ತಚ್ಚ ದಗ್ಧ ಅಸ್ಥಿ ಸ್ಥಾನ ಮಂಡಲಂ ಪಿತು ಶರೀರ ನಿರ್ವಾಣಂ ನಿಶ್ವನ ಸಸಾದಸಃ. ಹೀಗೆ ಅದ್ರ ಮುಂದೆ ಆತ ನಿಂತ್ಕೊಂಡು ನಾನಾ ಥರದ ಆತ ವಿಲಾಪ ಮಾಡಿದ, ದುಃಖಪಟ್ಟ, ಎಚ್ಚರ ತಪ್ಪಿ ಕೆಳಗೆ ಬಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಚ್ಚರಗೊಂಡ. ತಾನು ಹುಟ್ಟಿದಾರಧ್ಯ ಇಲ್ಲಿ ತನಕ ತಂದೆ ನನಗೆ ಏನೇನು ಸಂಸ್ಕಾರಗಳನ್ನು ಮಾಡಿದ್ದ, ಏನೇನು ಉಪಚಾರಗಳನ್ನು, ಲಾಲನೆ ಪಾಲನೆ, ಮುದ್ದು ಮಾಡಿದ್ದ, ಅದನ್ನೆಲ್ಲವನ್ನೂ ನೆನಪು ಮಾಡ್ಕೊಂಡ. ಹುಟ್ಟಿದ ಆರೋಗ್ಯ ವಯಸ್ಸಿಗೆ ಅನುಗುಣವಾಗಿ ಏನೇನು ತಂದೆ ಮಾಡಿದ್ದ ಅದನ್ನೆಲ್ಲ ನೆನಪು ಮಾಡ್ಕೊಂಡ. ದುಃಖಿತನಾಗಿ ಹುಚ್ಚನಂತೆ ಆತ ಅಲ್ಲಿ ವಿಲಾಪ ಮಾಡಿದ. ಮಂತರ ಪ್ರಭವ ತೀವ್ರ ಕೈಕಯಿ ಗ್ರಾಹ ಸಂಕುಲ ವರದಾನಮಯ ಅಕ್ಷೋಭ್ಯ ಅಜಯ್ಯ ಶೋಕಸಾಗರ. ಇವತ್ತು ನಮಗೇನು ಸಹೋದರರಿಗೆ ಈ ಶೋಕ ದುರಂತ ಬಂದೊದಗಿದೆ, ಇದೊಂದು ಸಮುದ್ರದಂತೆ ದೊಡ್ಡ ಸಾಗರ ಇದು. ಈ ಸಾಗರಕ್ಕೆ ಮೂಲ ಸ್ಥಾನ ಯಾವುದು? ಮಂಥರನೇ ಮೂಲ ಸ್ಥಾನ ಇದಕ್ಕೆ. ಆಮೇಲೆ ಸಾಗರ ಅಂದಮೇಲೆ ಅಲ್ಲಿ ತಿಮಿಂಗಿಲ, ಮೊಸಳೆ ಮೊದಲಾದದ್ದು ಇರಬೇಕಲ್ಲ. ಇದಕ್ಕೆ ಮೊಸಳೆ ಯಾರು? ಅಂದ್ರೆ ಯಾರೇ? ಕೈಕೈಯೇನೆ. ಇದೆಲ್ಲ ಬಹಳ ವಿಚಿತ್ರ ಕಾಣಿಸ್ತದೆ. ನಮಗೆ ತೀರಾ ದುಃಖ ಆದಾಗ ನಾವು ಯಾವುದೋ ಹೋಲಿಕೆ ಕೊಟ್ಟು ಕಾವ್ಯಮಯವಾಗಿ ನಾವೇನು ಮಾತಾಡೋದಿಲ್ಲ. ತೀರಾ ಒಳ್ಳೆ ಮೂಡಿನಲ್ಲಿದ್ದಾಗ, ಬಹಳ ಸಂತೋಷ ಸಂಗತಿಯಲ್ಲಿದ್ದಾಗ ಒಂದು ಕಾವ್ಯಮಯವಾಗಿ ಏನೋ ಮಾತಾಡ್ತೇವೆ. ಆದರೆ ಇಂಥ ದುಃಖ ಸಂಗತಿಯಲ್ಲಿದ್ದಾಗ ಅಷ್ಟು ಕಾವ್ಯಮಯವಾಗಿ ಹೇಗೆ ಮಾತಾಡ್ತೀವಿ ನಾವು? ಆಗ್ತಿರ್ಲಿಲ್ಲ. ಆ ಕೈಕೈಯೇನೆ ಅದಕ್ಕೆ ಮೊಸಳೆ. ಆಮೇಲೆ ಇದಕ್ಕೆ ಈ ಸಮುದ್ರಕ್ಕೆ ನೀರು ಯಾವುದು? ಸಮುದ್ರದಲ್ಲಿ ನೀರು ಬೇಕಲ್ಲ. ವರದಾನ, ನಮ್ಮ ಅಪ್ಪ ಕೊಟ್ಟದ್ದು, ಕೈ ಕೊಟ್ಟದ್ದು ಎರಡು ವರಗಳೇನಿತ್ತು ಅದೇ ಇದಕ್ಕೆ ನೀರು. ಇಂಥ ಸಾಗರದಲ್ಲಿ ನಾವೆಲ್ಲ ಮುಳುಗಿ ಹೋಗಿದ್ದೇವೆ ಅಂದವನು. ಅದಾದ್ಮೇಲೆ ಶತ್ರುಘ್ನ ಸರದಿ. ಸುಕುಮಾರಂ ಚ ಬಾಲಂ ಚ ಸತತಂ ಲಾಲಿತಂ ತ್ವಯಾ ಕ್ವತಾತ ಭರತಂ ಹಿತ್ವಾ ವಿಲಪಂತಂ ಗತಃ ಭವಾನ್. ಅವನು ಆ ಶತ್ರುಘ್ನ ತನ್ನ ಬಗ್ಗೆ ಏನೂ ಹೇಳ್ಕೊಳ್ಳಿಲ್ಲ. ನಮ್ಮ ಭರತ ಇನ್ನೂ ಸುಕುಮಾರ, ಎಳೆಯ ಹುಡುಗ, ಬಾಲಕ. ಇವನನ್ನು ನೀನು ಯಾವಾಗಲೂ ಮುದ್ದು ಮಾಡ್ತಿದ್ದೆ. ಈಗ ಇವನು ನಿನ್ನ ಸಲುವಾಗಿ ಇಷ್ಟೊಂದು ರೋದನ ಮಾಡ್ತಿದ್ದಾನೆ. ನೀನು ಅವನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಯಾವಾಗಲೂ ಕೂಡ ನೀನು ನಮಗೆ ಎಷ್ಟು ವೈಭವದಿಂದ ಉಪಚಾರ ಮಾಡಿ ನಮ್ಮನ್ನು ಬೆಳೆಸಿದ್ದಿ ಅಂದರೆ, ನಮಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ಮೆದುರಿಗೆ ಇಟ್ಟುಬಿಡ್ತಿದ್ದೆ. ಭಕ್ಷ್ಯ ಭೋಜ್ಯಗಳು, ಪಾನೀಯಗಳು, ವಸ್ತ್ರಗಳು, ಆಭರಣಗಳು, ಆಯುಧವನ್ನು ಎಲ್ಲ ನಿಮ್ಮ ಎದುರಿಗಿಟ್ಟು ನೀವು ಬೇಕಾದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಿ. ಈಗ ನೀನೇ ಇಲ್ಲ ನಮಗೆ ಈ ರೀತಿಯಾಗಿ ಆರೈಕೆ ಮಾಡೋರು ಯಾರು? ನಮ್ಮನ್ನು ಪಾಲನೆ ಪೋಷಣೆ ಮಾಡೋರು ಯಾರು? ನೀನು ಈ ಭೂಮಿಯಲ್ಲಿ ಈಗ ರಾಜನಾಗಿ ಇಲ್ಲದೇ ಇದ್ದ ಮೇಲೆ ಈ ಭೂಮಿ ಇಷ್ಟೊತ್ತಿಗಾಗಲೇ ಸೀಳಿ ಹೋಗಬೇಕಾಗಿತ್ತು. ಸೀಳಿಲ್ಲ. ಆದರೂ ಯಾವ ಕಾರಣದಿಂದ ಸೀಳಿಯೋ ಏನೋ ಗೊತ್ತಿಲ್ಲ. ಅದೇ ಒಂದು ಅದ್ಭುತವಾದ ಸಂಗತಿ ಅಂತ ಕಾಣಿಸ್ತಿದೆ. ಈಗ ಭರತ ಶತ್ರುಘ್ನಿಬ್ಬರು ಅಲ್ಲಿ ಸಂಕಟಪಟ್ಟರು. ಅದಾದಮೇಲೆ ಪುರೋಹಿತರು ಆ ಭರತನನ್ನು ಹಿಡಿದು ಎಬ್ಬಿಸಿದರು, ಆಸನದಲ್ಲಿ ಕೂಡಿಸಿದರು, ಹೇಳಿದರು, ಇವತ್ತಿಗೆ 13 ದಿವಸಗಳಾಗಿವೆ, ಅಸ್ಥಿ ಸಂಚಯನ ಇನ್ನೂ ಕರ್ಮ ಪೂರ್ಣ ಆಗಿಲ್ಲ, ಇಲ್ಲಿ ನಿಂತ್ಕೊಂಡು ಇಷ್ಟೊಂದು ವಿಳಂಬ ಮಾಡಬೇಡ,
ಮಾಡಬೇಕಾದಂಥ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡು, ಯಾವುದಕ್ಕೂ ವಿಳಂಬ ಆಗುವಂತೆ ಮಾಡಬೇಡ. ತ್ರೀಣಿ ದ್ವಂದ್ವಾನಿ ಭೂತೇಷು ಪ್ರವೃತ್ತಾನಿ ಅವಿಶೇಷತಃ ತೇಷು ಚ ಅಪರಿಹಾರ್ಯೇಷು ನೈವಂ ಭವಿತುಮರ್ಹಸಿ. ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಶ್ಲೋಕದ ಛಾಯೆ ಈ ಶ್ಲೋಕದಲ್ಲಿ ಕಂಡು ಬರುತ್ತದೆ. 3 ದ್ವಂದ್ವಗಳು ಅಂದರೆ 3 ಜೊತೆಗಳು ಮನುಷ್ಯನಿಗೆ ಯಾವತ್ತೂ ಅಪರಿಹಾರ್ಯ. ಹಾಗಾಗಿ ಆ ದ್ವಂದ್ವಗಳು ಜೀವನದಲ್ಲಿ ತಪ್ಪುವಂಥವಲ್ಲ ಅಂತ ತಿಳ್ಕೊಳ್ಬೇಕು. ಮನುಷ್ಯ ದುಃಖ ಪಡಬಾರದು, ಸ್ವಸ್ಥ ಚಿತ್ತನಾಗಿರಬೇಕು. ಯಾವುದ್ಯಾವುದದು ಅಂತಂದರೆ, ಮೊದಲನೇ ದ್ವಂದ್ವ ಅಂದರೆ ಜೊತೆ. ದ್ವಂದ್ವ ಅಂದರೆ ಜೊತೆ. ದ್ವಂದ್ವ ಅಂದರೆ ಗೊಂದಲ ಅಂತ ಅರ್ಥ ಅಲ್ಲ ಇಲ್ಲಿ. ದ್ವಂದ್ವ ಅಂದರೆ ಜೋಡು. ಆ ಜೋಡು ಯಾವುದು? ಹಸಿವು ಮತ್ತು ಬಾಯಾರಿಕೆ. ಎರಡನೇದ್ದು ಶೋಕ ಮತ್ತು ಮೋಹ. ಶೋಕ ಅಂದರೆ ದುಃಖ, ಮೋಹ ಅಂತಂದರೆ ನಾನು, ನಮ್ಮದು, ನಮ್ಮವರು ಅಂತ ನಮ್ಮ ಕುಟುಂಬದಲ್ಲಿ, ನಮ್ಮ ವಸ್ತುಗಳಲ್ಲಿ ಅಭಿಮಾನ, ಅದಕ್ಕೆ ಮೋಹ ಅಂತಾರೆ. ಮತ್ತು 3ನೇ ಜೊತೆ ಅಂದರೆ ಹುಟ್ಟು ಸಾವು. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಇವು ಎಲ್ಲ ಪ್ರಾಣಿಗಳಿಗೂ ಸಮಾನ. ಇವು ಯಾವುವು ಈ ಪ್ರಾಣಿಯನ್ನು ತಪ್ಪಿಸಲಾರವು. ಹಾಗಾಗಿ ನೀನು ಜ್ಞಾನಿಯಾದವನು, ತಿಳಿದವನಾಗಿದ್ದಿ, ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಮನನ ಮಾಡಿಕೋ ಅಂತ ಆ ವಸಿಷ್ಠರು ಮತ್ತೆ ತತ್ವಜ್ಞಾನಂತ ಸುಮಂತ್ರ, ಕೇವಲ ಮಂತ್ರಿ ಆಗಿರಲಿಲ್ಲ, ತತ್ವಜ್ಞನೂ ಆಗಿದ್ದ. ಅವನು ಆ ಶತ್ರುಘ್ನನನ್ನ ಹಿಡಿದು ಎಬ್ಬಿಸಿದ್ದಂತೆ. ಎಬ್ಬಿಸಿ ಅವನಿಗೆ ಹೇಳಬೇಕಾದ್ದನ್ನೆಲ್ಲ ವಿಸ್ತಾರವಾಗಿ ಹೇಳಿದ. ಶ್ರಾವಯಾಮಾಸ ತತ್ವಜ್ಞ ಸರ್ವಭೂತ ಭವಾಭವವು. ಎಲ್ಲ ಜೀವಿಗಳಿಗೂ ಆಗಬೇಕಾದಂಥ ಭವ ಅಂದರೆ ಹುಟ್ಟು, ಅಭವ ಅಂದರೆ ನಾಶ. ಇದೆಲ್ಲ ಇದ್ದದ್ದೇ ಜೀವಿಗಳಿಗೆ. ಇದಕ್ಕಾಗಿ ಸಂಕಟ ಪಡಬೇಡ, ಆಗಿದ್ದೆಲ್ಲ ಆಗಿ ಹೋಗಿದೆ, ಇನ್ನು ಸ್ವಸ್ಥಚಿತ್ತನಾಗಿರುವಂತ ಆತನಿಗೆ ಸಮಾಧಾನಗೊಳಿಸಿದ. ಹೀಗೆ ಅವರಿಬ್ಬರು ಶೋಕವನ್ನು ಕಳ್ಕೊಂಡು ಎದ್ದು ನಿಂತರು. ಇಬ್ರು ಕಣ್ಣೀರನ್ನು ಒರೆಸ್ಕೊಂಡ್ರು. ಉಳಿದ ಮಂತ್ರಿಗಳು, ಪುರೋಹಿತರೆಲ್ಲರೂ ಕೂಡ ಅವರ ಕಡೆಯಿಂದ ಉಳಿದ ಕೆಲಸಗಳನ್ನು ಮಾಡಿಸಿದರು. ಅಲ್ಲಿಗೆ 77ನೇ ಸರ್ಗ ಮುಕ್ತಾಯ ಆಗಿದೆ. ಅಸ್ಥಿ ಸಂಚಯನಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಪರಿವಾರ ಸಮೇತರಾಗಿ ಅವರಿಬ್ಬರು ಅರಮನೆಗೆ ಬಂದರು. ಭರತನಿಗೆ ಆ ಶತ್ರುಘ್ನ ಹೇಳಿದ, ಇದು ಎಂಥ ವಿಪರ್ಯಾಸ ಇದು, ರಾಮನನ್ನು ಕಾಡಿಗೆ ಹಚ್ಚಿ ಬಿಟ್ಲಲ್ಲ ಒಬ್ಬಳು ಹೆಂಗಸು, ಎಂಥ ವಿಚಿತ್ರವಾದ ಸಂಗತಿ ಇದು. ಯಾನವರು ರಾಮ ಅಂದ್ರೆ ಎಂಥವನು ಅಂತಂದ್ರೆ, ಗತಿರಿಯ ಸರ್ವಭೂತಾನಾಂ ದುಃಖೇ ಕಿಂ ಪುನರಾತ್ಮನಃ ಸರಾಮಃ ಸತ್ವಸಂಪನ್ನಃ ಸ್ತ್ರೀಯಾ ಪ್ರವ್ರಾಜಿತೋ ವನಂ. ರಾಮ ಅಂದ್ರೆ ಅವನು ಸಾದಾ ರಾಜಕುಮಾರನಲ್ಲ, ಎಲ್ಲಾ ಪ್ರಾಣಿಗಳ ದುಃಖಕ್ಕೂ ಆತನೇ ಪರಿಹಾರಕ. ಅಂಥವನು ತನಗೆ ಒದಗಿ ಬಂದಂತಹ ದುಃಖವನ್ನು ತಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಸಮರ್ಥನಾದ್ನಲ್ಲ, ತನಗೆ ಒದಗಿ ಬಂದಂತಹ ದುಸ್ಥಿತಿಯನ್ನ. ಎಂಥ ವಿಪರ್ಯಾಸ ಇದು. ಅಂಥ ಮಹಾಸತ್ವಗುಣ ಸಂಪನ್ನವಾದಂಥ ರಾಮನನ್ನ ಮೂರ್ಖಳಾದಂಥ ದುರ್ಬಲಳಾದಂಥ ಒಬ್ಬಳು ಹೆಂಗಸು ಕಾಡಿ ಕಳಿಸಿಬಿಟ್ಲಲ್ಲ, ಇದೆಂಥ ವ್ಯಂಗ್ಯ ಅಂದವನು. ಬಲವಾನ್ ವೀರ್ಯ ಸಂಪನ್ನ ಲಕ್ಷ್ಮಣೋ ನಾಮ ಯೋಪ್ಯಸೌ ಕಿನ್ನ ಮೋದಯತೆ ರಾಮಂ ಕೃತ್ವಾಪಿ ಪಿತೃನಿಗ್ರಹಂ. 4 ಜನರದು ಅಥವಾ ರಾಮನನ್ನೊಬ್ಬರು ಬಿಟ್ಟು ಲಕ್ಷ್ಮಣ, ಭರತ, ಶತ್ರುಘ್ನ 3 ಜನರದು ಯಾವತ್ತೂ ಒಂದೇ ಮಾತು, ಒಂದೇ ಧ್ವನಿ. ರಾಮ ತನ್ನನ್ನು ತಾನು ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ, ಹೋಗ್ಲಿ, ಅವನಂತೂ ತುಂಬಾ ಉದಾರ ಸ್ವಭಾವದವನು. ಅಪ್ಪ ಹೇಳಿದವನು ಕಾಡಿಗೆ ಹೋಗೇ ಬಿಟ್ಟ. ಇನ್ನೊಬ್ಬ ಇದ್ನಲ್ಲ ಅವನು, ಲಕ್ಷ್ಮಣ ಅಂತನವನು, ಲಕ್ಷ್ಮಣೋ ನಾಮ ಅಂತ ಅವನು, ಲಕ್ಷ್ಮಣ ಅಂತನವನು ಇದ್ನಲ್ಲ ನಮ್ಮ ಸಹೋದರ, ಅವನೆಂಥವನು ಬಲವಾನ್ ವೀರ್ಯ ಸಂಪನ್ನ, ಅವನು ಮಹಾಬಲಿಷ್ಠನೇ. ಅವನು ತನ್ನ ಅಣ್ಣನಾದಂತಹ ರಾಮನನ್ನ ಈ ಸಂಕಟದಿಂದ ಬಿಡಿಸ್ಲಿಕ್ಕೆ ಯಾಕೆ ಸಮರ್ಥನೆ ಆಗಲಿಲ್ಲ? ಕೃತ್ವಾಪಿ ಪಿತೃ ನಿಗ್ರಹಂ. ಇಬ್ರು ಶತ್ರುಘ್ನ ಹಾಗೆ ಅಂದ, ನಮ್ಮ ಅಪ್ಪನಾದ ದಶರಥನನ್ನ ನಿಗ್ರಹ ಮಾಡಿಬಿಡ್ಬೇಕಾಗಿತ್ತು, ಸೆರೆಯಲ್ಲಿ ಇಟ್ಟುಬಿಡ್ಬೇಕಾಗಿತ್ತು, ಅವನನ್ನ ಕೊಲ್ಲಬೇಕಾಗಿತ್ತು ಅಂತಲ್ಲಿಲ್ಲ. ನಿಗ್ರಹ ಮಾಡೋದು ಅಂದ್ರೆ ಬಂಧನದಲ್ಲಿ ಇಟ್ಬಿಡೋದು. ಅವನ ಕೈಯಿಂದ ಎಲ್ಲ ಅಧಿಕಾರಗಳನ್ನು ಕಿತ್ಕೊಂಡು ಆ ತಂದೆಯನ್ನ ಸೆರೆಯಲ್ಲಿಟ್ಟು ರಾಮನಿಗೆ ಬಂದಂಥ ಸಂಕಟವನ್ನು ಪರಿಹಾರ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅವನೆಂಥವನು? ಪೂರ್ವಮೇವತು ನಿಗ್ರಾಹ್ಯ ಸಮವೇಕ್ಷ ನಯಾನಯವು ಉತ್ಪಥಂಜ ಸಮಾರೂಢ ನಾರ್ಯ ರಾಜ ವಶಂಗತಃ. ಯಾಕೆ ಅಂತಂದ್ರೆ ನಮ್ಮ ಅಪ್ಪ ದಶರಥ ನಮಗೆ ಅಪ್ಪ ಹಿರಿಯ ಎಲ್ಲ ಸರಿ, ಆದರೆ ಅವನು ಕಾಮುಕನಾಗಿ ಬಿಟ್ಟಿದ್ದ. ವಯಸ್ಸಿನ ಮರ್ಯಾದೆಯನ್ನ
ರಾಜಗಾಂಭೀರ್ಯದ ಪರಿಧಿಯನ್ನು ತಿಳ್ಕೊಳ್ಳದೆ ಹೆಂಗಸಿಗೆ ಅಡಿಯಾಳಿ ಆಗಿಬಿಟ್ಟಿದ್ದ, ಮೇಲಾಗಿ ತಪ್ಪು ದಾರಿ ಹಿಡಿದಿದ್ದ. ಹಾಗಾಗಿ ಈ ಎಲ್ಲ ಅನರ್ಥ ಪೂರ್ಣವಾಗೋಕ್ಕಿಂತ ಮೊದಲೇ ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತ ವಿವೇಚನೆ ಮಾಡಿ ಆ ರಾಜನನ್ನು ನಿಗ್ರಹ ಮಾಡಬೇಕಾಗಿತ್ತು ಅಂದ್ರು ಅವರು. ಮಹಾಭಾರತದಲ್ಲಿ ಒಂದು ಮಾತಿದೆ, ಗುರೋರ ಪ್ಯವಲಿಪ್ತಸ್ಯ ಕಾರ್ಯಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ಗುರುವಾದರೂ ಕೂಡ, ನಿಮಗೆ ಹಿರಿಯನಾದರೂ ಕೂಡ, ಅಪ್ಪ ಮತ್ತಾವುದೋ ದೃಷ್ಟಿಯಿಂದ ಹಿರಿಯನಾದರೂ ಕೂಡ ಕಾರ್ಯಕಾರ್ಯ ಮಜಾನತಃ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿದಿಲ್ಲದೆ ಇದ್ದರೆ ಉತ್ಪಥಂ ಪ್ರತಿಪನ್ನಸ್ಯ ಸನ್ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದ ಹಾದಿಯನ್ನು ಹಿಡಿದಿದ್ದರೆ ಕಾರ್ಯಂ ಭವತಿ ಶಾಸನಂ ಅವನಿಗೆ ನೀವು ಶಾಸನ ಮಾಡಬೇಕು ಅಂತ ಮಹಾಭಾರತದಲ್ಲಿದೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಇದನ್ನ ಲಕ್ಷ್ಮಣ ಭರತ ಶತ್ರುಘ್ನ 3 ಜನ ಹೇಳಿದರು, ಅದು ರಾಮ ಇವನು ಒಪ್ಪಲಿಲ್ಲ. ಅದು ಸರಿಯೇ, ಗುರುವಾದವನು ಸನ್ಮಾರ್ಗ ಬಿಟ್ಟು ದುರ್ಮಾರ್ಗ ಹಿಡಿದ್ರೆ ಆತನನ್ನು ಶಾಸನಕ್ಕೆ ಒಳಪಡಿಸಬೇಕು ಅಂತ ಅನ್ನೋದು ಸರಿ. ಅದು ಯಾರು ಒಳಪಡಿಸಬೇಕು? ಆ ಗುರುವಾದವನು ಸನ್ಮಾರ್ಗದಲ್ಲಿಲ್ಲ, ದುರ್ಮಾರ್ಗ ಹಿಡಿದಿದ್ದಾನೆ ಅಂತ ನಿರ್ಧಾರ ಮಾಡೋ ಶಕ್ತಿ ನಮಗೆ ಬೇಕಲ್ಲ. ಈಗ ನಾವೆಲ್ಲಾದರೂ ನಮ್ಮ ವಿವೇಚನಾ ಶಕ್ತಿಯನ್ನು ಉಪಯೋಗ ಮಾಡಿ, ನಮ್ಮ ವಿವೇಕವನ್ನು ಉಪಯೋಗ ಮಾಡಿ, ನಮ್ಮ ಅಪ್ಪನೋ ನಮ್ಮ ಗುರುವೋ ದುರ್ಮಾರ್ಗ ಹಿಡಿದಿದ್ದಾರೆ, ಹಾಗಾಗಿ ಇವರನ್ನು ನಾವು ಬಂಧನದಲ್ಲಿ ಇಟ್ಟುಬಿಡ್ತೀವಿ, ಇವ್ರಿಗೆ ಶಾಸನ ಮಾಡ್ತೀವಿ ಅಂತ ನಾವೇ ತೀರ್ಮಾನ ಮಾಡೋದಾದರೆ ಈ ಜಗತ್ತಿನಲ್ಲಿ ರಾಮನಿಗೆ ಸ್ಥಾನ ಹೇಳ್ಕೊಂತಾಗ್ತದೆ. ಎಲ್ಲರೂ ಔರಂಗಜೇಬರೇ ಆಗಿಬಿಡ್ತಾರೆ ಆಮೇಲೆ. ಅದಕ್ಕೆ ಅಭಿಪ್ರಾಯ ಏನಂತ ಎಲ್ಲರಿಗೂ ಅಲ್ಲ ಅದು. ಹಿರಿಯನಾದವನು ತಪ್ಪು ಮಾಡಿದ ಅಂತ ನಿರ್ಧಾರ ಮಾಡಬೇಕಾದ್ರೆ ನಮ್ಮ ಯೋಗ್ಯತೆ ಎಷ್ಟಿರಬೇಕು, ನಮ್ಮ ಜ್ಞಾನ ಎಷ್ಟಿರಬೇಕು, ನಮ್ಮ ಅನುಭವ ಎಷ್ಟಿರಬೇಕು. ಶಾಸ್ತ್ರ ಸಮ್ಮತಿ ಕೊಡ್ತದೆ ಹೌದು, ಆದರೆ ಅಷ್ಟನ್ನೆಲ್ಲ ಮಾಡಿ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇದ್ದವನಿಗೆ ಅವಕಾಶ, ಅದು ಉಳಿದವ್ರಿಗೆ ಅವಕಾಶ ಅಲ್ಲ. ಅದಕ್ಕಾಗಿ ರಾಮ ತಾನದನ್ನು ಮಾಡಲಿಲ್ಲ. ಅದನ್ನೆಲ್ಲ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇದ್ದವರಲ್ಲಿ ಆತ ಅಗ್ರಗಣ್ಯ. ಆದರೂ ಆ ಮಾರ್ಗ ಅವನು ಹಿಡಿಲಿಲ್ಲ. ಯಾಕೆಂದ್ರೆ ನಾನು ಹಿಡಿದು ಬಿಟ್ರೆ ಅಂದ್ರೆ ನಾಳೆ ನೀವು ಅದನ್ನ ಹಿಡಿತೀರಿ. ಈಗ ಅವನು ಬೇಡ ಅಂದ್ರೂ ಅವನು ತಮ್ಮಂದ್ರೆ ಅವು ಉಳಿದವ್ರು ಹೋಗ್ಲಿ, ಸ್ವಯಂ ರಾಮ ಬೇಡ ಅಂದ್ರೂ ಲಕ್ಷ್ಮಣ ಭರತ ಶತ್ರುಘ್ನ 3 ಜನ ತಯಾರಾಗಿ ನಿಂತುಬಿಟ್ಟಿದ್ರು. ಇನ್ನು ಅವನೇ ಹಾಕೊಂಡು ಮಾಡಿ ತೋರಿಸ್ಬಿಟ್ಟಿದ್ರೆ ರಾಮನೇ ಮಾಡಿದ್ರೆ ನಮ್ದೇನು ಅಂತಂದಿದ್ರು ಎಲ್ಲರೂ. ಹಾಗಾಗಿ ಅದು ಎಲ್ಲರಿಗೂ ಅನ್ವಯ ಆಗುವಂಥ ಶಾಸ್ತ್ರದ ಮಾತಲ್ಲ. ಹೀಗೆ ಶತ್ರುಘ್ನ ಭರತನ ಜೊತೆ ಮಾತಾಡ್ತಿದ್ದ. ಆವಾಗ ಅಲ್ಲಿ ಮಂಥರೆ ಬಂದಳು. ಅವಳು ಹೇಗೆ ಬಂದಳು ಅಂತಂದ್ರೆ, ಪ್ರಾಗ್ದ್ವಾರೇ ಅಭೂತ್ ತತ್ರ ಕುಬ್ಜ ಸರ್ವಾಭರಣ ಭೂಷಿತ. ರಾಜಸೇವಕ್ಕೆ ಆದ್ರೂ ಸರ್ವಾಭರಣ ಭೂಷಿತಳು ಅಂತವಳು ಕುಬ್ಜ. ಲಿಪ್ತ ಚಂದನ ಸಾರೇಣ, ಶ್ರೀಗಂಧವನ್ನು ಮೈಗೆಲ್ಲ ಹಚ್ಕೊಂಡಿದ್ದು. ರಾಜವಸ್ತ್ರಾಣಿ ಬಿಭ್ರತಿ, ಕೈಗೆ ಭಾರಿ ಆಪ್ತಳಾದ್ರಿಂದ ಅವಳು ಕೂಡ ಹೆಚ್ಚು ಕಮ್ಮಿ ಮಹಾರಾಣಿ ಅಂತ ಕಾಣಿಸ್ತಿದ್ಲು. ವಿವಿಧೈರ್ ತೈಸ್ತೈಹಿ ಭೂಷಣೆಯಷ್ಟೇ ವಿಭೂಷಿತ, ನಾನಾ ಥರದ ಆಭೂಷಣಗಳನ್ನು ಧರಿಸಿಕೊಂಡಿದ್ಲು. ಮೇಖಲ, ನಡುವಿಗೆ ಒಡ್ಯಾಣ. ಅನ್ನೈಶ್ಚ ಶುಭಭೂಷಣೈಹಿ ಪಭಾಸೆ ಬಹುವಿರ್ಬದ್ಧ ರಜ್ಜುಬದ್ಧೇವ ವಾನರಿ. ಕಾವ್ಯದ ಹಾಸ್ಯ ಪ್ರಜ್ಞೆ ವಾಲ್ಮೀಕಿ ಅವಾಗವಾಗ ಶೂರ್ಪಣಖೆಗೆ, ಆಮೇಲೆ ಈ ಮಂಥರೆಗೆ, ಮತ್ತೊಂದು 2-3 ಕಡೆ ಕವಿ ವಾಲ್ಮೀಕಿ ಏನು ಹೋಲಿಕೆ ಕೊಡ್ತಾರಲ್ಲ ಅವು ಅದ್ಭುತವಾದ ಹೋಲಿಕೆಗಳು. ಹಾಸ್ಯ ಪ್ರಜ್ಞೆಯನ್ನು ತೋರಿಸ್ತದೆ ಮತ್ತು ಸಮಯದ ಔಚಿತ್ಯವನ್ನು ತೋರಿಸ್ತದೆ. ರಜ್ಜುಬದ್ಧ ಇವ ವಾನರಿ, ಹೆಣ್ಣು ಕೋತಿಗೆ ಆ ಕೋತಿಯ ಪಾಲಕ ಇರ್ತಾನಲ್ಲ, ಜಾತ್ರೆಯಲ್ಲಿ ಆಡ್ತಿಗೆ ತೊಗೊಂಡು ಬಂದಿರ್ತಾನಲ್ಲ, ಅವನು ಅದಕ್ಕೆ ಸರ್ವಾಲಂಕಾರ ಭೂಷಿತವನ್ನಾಗಿ ಮಾಡ್ಕೊಂಡು ಬಂದಿರ್ತಾನೆ. ಅದನ್ನು ಜನ ನೆರಿಬೇಕಲ್ಲ, ಅದಕ್ಕೊಂದು ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಬಂದು ಅದನ್ನು ಆಡಿಸ್ತಿರ್ತಾನೆ. ಹಾಗೆ ಈ ಮಂತ್ರಿ ರಜ್ಜು ಹಗ್ಗದಿಂದ ಕಟ್ಟಲ್ಪಟ್ಟಂತ ಹೆಣ್ಣು ಕೋತಿ ಅಂತ ಕಾಣಿಸ್ತಿದ್ಲು. ಇಷ್ಟೊತ್ತಂತ ಆ ಮಂಥರೆಯ ಮೇಲೆ ಕೈ ಮಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕೆಂದ್ರೆ ಮಂಥರೆ ಅಂದ್ರೆ ಅವಳು ಸಾಮಾನ್ಯಳಲ್ಲ, ಕೈಗೆ ಬೇಕಾದವಳು. ಕೈಗೆ ಬೇಕಾದವಳು ಅದರಿಂದ ಅವಳನ್ನು ಆ ಮಂಥರೆ ಮೇಲೆ ಯಾರಾದ್ರೂ ಕೈ ಮಾಡಿ ಮತ್ತೆ ತಾವೇ ಆಪತ್ತಿಗೆ ಗುರಿ ಆಗ್ಬೇಕಾಗ್ತಿತ್ತು. ಹಾಗಾಗಿ ಯಾರೂ ಧೈರ್ಯ ಮಾಡ್ತಿದ್ದಿಲ್ಲ. ಆವಾಗ ಈಗ ಭರತ ಶತ್ರುಘ್ನರು ತಮ್ಮ ಪಾಲಿಗಿದ್ದಾರೆ ಅಂತ ಗೊತ್ತಾಗಿತ್ತು ದ್ವಾರಪಾಲಕರಿಗೆ. ದ್ವಾರಪಾಲಕರು ಸೇವಕರು ಅವ್ರೇನ್ ಮಾಡಿದ್ರು, ಆ ದ್ವಾರಪಾಲಕರು ಆ ಮಂಥರೆಯನ್ನು ಹಿಡಿದು ಎಳ್ಕೊಂಡು ಬಂದರು, ಶತ್ರುಘ್ನನ ಕಡೆಗೆ ಎಳ್ಕೊಂಡು ಬಂದರು. ಯಶಾಸ್ತ್ರತೆ ವನೇ ರಾಮ ನ್ಯಸ್ತದೇಹಶ್ಚ ವಸ್ಪಿತ ಸೇಯಂ ಪಾಪ ದೃಶಂಸಾಚ ತಸ್ಯಾಸ್ತ್ರು ಯಥಾಮತಿ. ರಾಜಕುಮಾರನೇ, ಇವಳು ದುಷ್ಟ ಪ್ರೇರಣೆಯಿಂದ ರಾಮ ಅರಣ್ಯಕ್ಕೆ ಹೋಗಬೇಕಾಯ್ತು.
ನಿಮ್ಮ ಅಪ್ಪ ಪ್ರಾಣ ಪರಿತ್ಯಾಗ ಮಾಡಬೇಕಾಯ್ತು, ಇವಳೇ ಮಂಥರೆ, ಇವಳಿಗೆ ಏನು ಮಾಡ್ತೀವೋ ಹಾಗೆ ಮಾಡು ಅಂದರು ಆ ರಾಜಕುಮಾರರು, ಆ ರಾಜಪಾಲಕರು. ಆಗ ಶತ್ರುಘ್ನ ಜೋರಾಗಿ ಹೇಳಿದಂತೆ ಅಲ್ಲಿದ್ದವರಿಗೆಲ್ಲರಿಗೂ ಕೇಳುವಂತೆ, ಈ ಪಾಪಿಷ್ಠೆಯ ಕಾರಣದಿಂದಾಗಿ ನನ್ನ ಸಹೋದರರು, ನನ್ನ ತಂದೆ ಎಲ್ಲರೂ ಕೂಡ ದುಃಖಕ್ಕೊಳಗಾಗಬೇಕಾಯಿತು. ಹಾಗಾಗಿ ಇವಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇವತ್ತು. ಹೀಗೆ ಹೇಳಿ ಅವಳನ್ನ ಬಲಾತ್ಕಾರವಾಗಿ ಹಿಡಿದು ಎಳೆದ. ಅವಳಿಗೂ ಸುತ್ತಮುತ್ತಲೊಂದು ಪರಿವಾರ ಇತ್ತು, ದೊಡ್ಡ ಪರಿವಾರವೇ ಇತ್ತು. ಅವಳು ಹಿಡಿದು ಎಳೆದಾಗ ಅವಳಿಗೆ ಭಯ ಆಯ್ತು. ಮಂತ್ರಿಗೆ ಇಡೀ ಸೌಧವೇ ಪ್ರತಿಧ್ವನಿ ಆಗುವಂತ ಅವಳು ಜೋರಾಗಿ ಕಿರಿಚ್ಕೊಂಡ್ಳು. ಅವಳು ಸುತ್ತಮುತ್ತಲಿದ್ದಂಥ ಸಖಿಯರೆಲ್ಲ ಹೆದರು ಓಡಿ ಹೋದ್ರು. ಏನು ಅನ್ಕೊಂಡ್ರವರೆಲ್ಲ, ಶತ್ರುಘ್ನಿಗೆ ಇವತ್ತು ಬಹಳ ಸಿಟ್ಟು ಬಂದಿದೆ. ಮೊದಲೇ ಶತ್ರುಘ್ನ ಕೊಲ್ಲುವವನು, ಇವತ್ತು ಕುಪಿತ ಬೇರೆ ಆಗಿದ್ದಾನೆ, ನಮ್ಮೆಲ್ಲರನ್ನೂ ಕೊಂದು ಬಿಡ್ಬೋದು. ನಮ್ಗೆ ಇವತ್ತು ದಿಕ್ಕು ಯಾರು ಅಂದರೆ ಕೌಸಲ್ಯ ಒಬ್ಬಳೇ ದಿಕ್ಕು. ಕೌಸಲ್ಯಕ್ಕೆ ಹೋಗಿ ನಾವು ಶರಣಾಗತರಾಗೋಣ. ಕೌಸಲ್ಯ ಈ ಶತ್ರುಘ್ನನನ್ನ ಶಾಂತರನ್ನಾಗಿ ಮಾಡಬಹುದು ಅಂದ್ಲವಳು. ಕೌಸಲ್ಯ ಕಡೆ ಓಡಿ ಹೋದ್ರು ಅವರೆಲ್ಲ. ಆ ಮಂತ್ರೆಯನ್ನು ಹಿಡಿದು ಎಳೆದ ಅವನ ಶತ್ರುಘ್ನ. ಆನಂದ ರಾಮಾಯಣದಲ್ಲಿ ಬರುವಂತ ಪುನಃ ಹೊಡೆದ ಅಂತಲೇ ಇದೆ, ಇಲ್ಲಿ ಬರೇ ಎಳೆದ ಅಂತ ಅಷ್ಟೇ ಇದೆ. ಅದು ಅಲ್ಲಿ ಬರುವಂತೆ ತಾಡನೆ ಮಾಡಿದ. ಅವಳು ಉಟ್ಕೊಂಡಂತಹ ಚಿತ್ರ ವಿಚಿತ್ರವಾದ ಆಭರಣಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಭೂಮಿ ಮೇಲೆ ಬಿದ್ದವು. ಆವಾಗ ಅಲ್ಲಿ ಕೈಕೈಯೇ ಆಗಮಿಸಿಲ್ಲ ಅವಳನ್ನ ಬಿಡಿಸ್ಕೊಳ್ಳಿಕ್ಕಾಗಿ. ಶತ್ರುಘ್ನ ಅವಳನ್ನು ಬಿಡಲಿಲ್ಲ, ಕೈಕೈಯನ್ನು. ಅವಳಿಗೂ ಬೈದ, ಅತಿ ಕಠೋರವಾದ ಮಾತನ್ನು ಹೇಳಿದ. ಕೈಕೈಗೆ ಮತ್ತಷ್ಟು ದುಃಖ ಆಗಿ ಶತ್ರುಘ್ನನನ್ನ ನೋಡಿ ಹೆದರಿ ಭರತನ ಕಡೆ ಹೋದ್ಲು ತನ್ನ ಬಿಡಿಸುವಂತ. ನಾವು ನೆನ್ಪು ಮಾಡ್ಕೋಬೇಕು, ವಾಲ್ಮೀಕಿ ರಾಮಾಯಣದ ಪ್ರಕಾರ ಭರತ ಕೈಕೇಯಿ ಮಗ, ಶತ್ರುಘ್ನ ಮತ್ತು ಲಕ್ಷ್ಮಣರು ಸುಮಿತ್ರೆಯ ಮಕ್ಕಳು. ಆನಂದ ರಾಮಾಯಣದ ಪ್ರಕಾರ ಭರತ ಶತ್ರುಘ್ನರಿಬ್ರು ಕೈಕೇಯಿ ಮಕ್ಕಳೇ. ಆಗ ಭರತ ಏನ್ ಮಾಡಿದ, ಅವಧ್ಯ ಸರ್ವಭೂತಾನ ಪ್ರಮದ ಕ್ಷಮ್ಯತಾಮಿತಿ, ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸ್ತ್ರೀಯರ ಮೇಲೆ ಕೈ ಮಾಡಬಾರ್ದು, ಅವ್ರನ್ನ ಕೊಲ್ಲಬಾರ್ದು, ಹಾಗಾಗಿ ಅವಳನ್ನು ಕ್ಷಮೆ ಮಾಡು, ಅವ್ಳಿಗೇನು ಮಾಡಬೇಡ ಅಂತ ಹೇಳಿದ. ನನಗೂ ಅವಳನ್ನು ಕೊಲ್ಲಬೇಕಂತಿದೆ ಅಂದ ಭರತ. ಆದ್ರೆ ರಾಮ ನಾಳೆ ನಮ್ಮನ್ನ ಬೈತಾನೆ, ಮಾತ್ರ ಹಂತಕ ಅಂತ ನಮ್ಮನ್ನ. ಬರೇ ಮಂಥರೇನಲ್ಲ, ಕೈಕೈಯನ್ನೇ ಕೊಂದು ಬಿಡ್ಬೇಕು ಅಂತಿದೆ ನನಗೆ. ಆದ್ರೆ ತಾಯಿ ಅನ್ಕೊಂಡು ಎಂಥ ಪಾಪ ಮಾಡಿದೆ ಅಂತ ರಾಮ ನಾಳೆ ನಮ್ಮನ್ನು ಕೇಳ್ತಾನೆ, ತರಾಟೆ ತಗೋತಾನೆ. ಅದಕ್ಕಾಗಿ ನಾನು ಕೈಕೈ ಏನೂ ಮಾಡಲಿಲ್ಲ. ಹನ್ಯಾಂ ಇಮಾಂ ಪಾಪಾಂ ಕೈಕೈಯೀಂ ದುಷ್ಟಚಾರಿಣೀಂ, ಕೈಕೈಯನ್ನೇ ಕೊಂದು ಬಿಡ್ತೇನೆ ಅಂದ್ರೆ ಮಂಥರೇನ್ ಕೊಲ್ತಾನೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಮಂಥರೆಯನ್ನು ನಾವು ಕೊಂದ್ವಿ ಅಥವಾ ಕೈಕೈಯನ್ನು ಕೊಂದ್ವಿ ಅಂತಂದ್ರೆ ರಾಮನಿಗೇನಾದ್ರೂ ವಿಷಯ ತಿಳಿದ್ರೆ ಆತ ನನ್ನ ಜೊತೆಗಾಗಲಿ ನಿನ್ನ ಜೊತೆಗಾಗಲಿ ಮಾತನ್ನೇ ಆಡ್ಲಿಕ್ಕಿಲ್ಲ. ಭರತನಿಗೆ ಮಾತನ್ನು ಕೇಳಿ ಶತ್ರುಘ್ನ ಸ್ತ್ರೀ ಹತ್ಯೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಮಂಥರೆಯನ್ನು ಬಿಟ್ಟ. ಆ ಮಂಥರೆ ಹೋಗಿ ಕೈ ಕಾಲ ಮೇಲೆ ಬಿದ್ಲು. ಆಕೆ ಇನ್ನೂ ಭಯದಿಂದ ನಡುಗುತ್ತಾ ಇದ್ದು ಜೋರಾಗಿ ಕಿರಿಚ್ತಾ ಇದ್ಲು. ಕೈ ಆ ಮಂಥರೆಯನ್ನ ಸಮಾಧಾನ ಪಡಿಸಿದಳು ಕ್ರಮೇಣ. ಅಲ್ಲಿಗೆ 78ನೇ ಸರ್ಗ ಮುಕ್ತಾಯ ಆಗಿದೆ. 79ನೇ ಸರ್ಗದಲ್ಲಿ ರಾಜ್ಯಸಭೆ ಏರ್ಪಟ್ಟಂತಹ ಘಟನೆಯ ವರ್ಣನೆ ಇದೆ. 14ನೇ ದಿವಸ ಪ್ರಾತಃ ಕಾಲ ಮಂತ್ರಿಗಳೆಲ್ಲ ಒಟ್ಟಿಗೆ ಸೇರಿದ್ರು. ಅವನಿಗೆ ಹೇಳಿದ್ರು, ಮಹಾರಾಜನೇ, ನಮಗೆಲ್ರಿಗೂ ರಾಜಪುತ್ರನೇ, ನಮಗೆಲ್ರಿಗೂ ಹಿರಿಯನಾದಂತಹ ದಶರಥ ರಾಮಲಕ್ಷ್ಮಣರನ್ನು ಕಾಡಿಗೆ ಕಳಿಸಿದ, ತಾನು ಸ್ವರ್ಗಕ್ಕೆ ತೆರಳಿದ. ನಮಗೆ ನಮ್ಮ ರಾಜ್ಯಕ್ಕೆ ಇವತ್ತು ನಾಯಕ ಇಲ್ಲದಂತಾಗಿದೆ. ಹಾಗಾಗಿ ನೀನೇ ನಮಗೆ ರಾಜನಾಗಬೇಕು. ಜ್ಯೇಷ್ಠನನ್ನು ಬಿಟ್ಟು ನಾನೇ ಹೇಗೆ ರಾಜ ಆಗಬೇಕು ಅಂತ ನೀನು ಚಿಂತೆ ಮಾಡಬೇಡ ಅಂದ್ರೆ ಅವರೆಲ್ಲ. ಯಾಕೆಂದ್ರೆ ರಾಮನಿಗೆ ವನವಾಸ ಆಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವ 2 ವರಗಳನ್ನ ದಶರಥನೇ ಕೈ ಕೊಟ್ಟಿದ್ದ. ಹಾಗಾಗಿ ಇದನ್ನು ರಾಜಾಜ್ಞಾ ಅಂತ ತಿಳ್ಕೋ, ರಾಜ್ಯಭಾರವನ್ನು ನೀನು ವಹಿಸಬೇಕು. ನೀನು ಮಾಡುವ ಕ್ರಿಯೆ ಧರ್ಮಕ್ಕಾಗಲಿ ಸಂಪ್ರದಾಯಕ್ಕಾಗಲಿ ವಿರುದ್ಧವಲ್ಲ ಇದು. ಮತ್ತೆ ರಾಮನನ್ನು ಬಿಟ್ಟು ನಾನು ರಾಜನಾಗೋದು ಪ್ರಜಾ ಸಮುದಾಯಕ್ಕೆ ಅಭಿಪ್ರೇತ ಆಗಿದೆಯೋ ಇಲ್ವೋ ಅದನ್ನು ನೀನು ಆಲೋಚನೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲ ನಿನ್ನ ಬಂಧುಗಳು, ಮಿತ್ರರು, ಮಂತ್ರಿಗಳು, ಪುರೋಹಿತರೆಲ್ಲರೂ ನೀನು ರಾಜ ಆಗೋದನ್ನು ಎದುರು ನೋಡ್ತಿದ್ದಾರೆ. ಹಾಗಾಗಿ ರಾಜ್ಯವನ್ನು ಸ್ವೀಕಾರ ಮಾಡು, ನಮ್ಮೆಲ್ಲರನ್ನು ಕಾಪಾಡು
ಅಂದ್ರು ಅವರು. ಅವನೇನು ಹೇಳಿದ ಮತ್ತು ಏನು ಮಾಡಿದ ಭರತ ಅಂದರೆ, ಆ ಪಟ್ಟಾಭಿಷೇಕಕ್ಕಾಗಿ ಏನು ಸಾಮಗ್ರಿಗಳನ್ನು ತಂದಿದ್ರಲ್ಲ ಅದಕ್ಕೆಲ್ಲ ಪ್ರದಕ್ಷಿಣೆ ಮಾಡಿದ. ಸುತ್ತಮುತ್ತಲಿದ್ದಂಥ ಜನರಿಗೆ ಹೇಳಿದ, ಜ್ಯೇಷ್ಠಸ್ಯ ರಾಜ್ಯತ ನಿತ್ಯಂ ಉಚಿತಂ ಹಿ ಕುಲಸ್ಯನಃ ನೈವಂ ಭವಂತೋ ಮಾಂ ವಕ್ತುಂ ಅರ್ಹಂತಿ ಕುಶಲಾಹ ಜನಾಹ. ನಮ್ಮ ವಂಶದಲ್ಲಿ ಬಹಳ ಹಿಂದಿಂದಲೂ ನಡ್ಕೊಂಡು ಬಂದಿರೋ ಸಂಪ್ರದಾಯ ಪ್ರಕಾರ ಜ್ಯೇಷ್ಠನೇ ರಾಜ ಆಗಬೇಕು. ಹಾಗಾಗಿ ನಾನು ರಾಜ ಆಗಬೇಕು ಅಂತ ನೀವು ಒತ್ತಾಯ ಮಾಡೋದು ಸರಿಯಾದ ಅಲ್ಲವೇ ಅಲ್ಲ. ರಾಮನೇ ನಮ್ಮ ಹಿರಿಯ, ಅವನೇ ರಾಜನಾಗಬೇಕು. 14 ವರ್ಷ ವನವಾಸ ಆಗಬೇಕಲ್ಲ. ನಮ್ಮ ಅಣ್ಣನಿಗೆ ಬದಲಾಗಿ ನಾನೇ ಕಾಡಿನಲ್ಲಿ ಕಳಿತೀನಿ, ದೊಡ್ಡ ಸೈನ್ಯವನ್ನು ಸಿದ್ಧ ಮಾಡಿರಿ, ನಾನು ಈಗಾಗಲೇ ಕಾಡಿಗೆ ಹೋಗ್ತೀನಿ, ಪಟ್ಟಾಭಿಷೇಕಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಅರಣ್ಯಕ್ಕೆ ಹೋಗಿ ಅವನಿಗೆ ಅಲ್ಲಿ ಪಟ್ಟಾಭಿಷೇಕ ಮಾಡೋಣ, ಅವನನ್ನು ಅಯೋಧ್ಯೆಗೆ ಕರ್ಕೊಂಡು ಬರೋಣ. ಈ ಕೈಯ ಅಪೇಕ್ಷೆ ಏನಿದೆ, ಅವಳ ಸಂಖ್ಯೆ ಏನಿದೆ, ಇದು ನಡೆಯುವಂಥದ್ದಲ್ಲ. ನಾನು ಇದನ್ನು ಕಾರ್ಯಗತ ಆಗಲಿಕ್ಕೆ ಬಿಡೋದಿಲ್ಲ. ಇವಳು ನನಗೆ ಹೆಸರಿಗೆ ಮಾತ್ರ ತಾಯಿಯೇ ಹೊರತು ವಾಸ್ತವಿಕವಾಗಿ ತಾಯಿ ಅಲ್ಲ. ನಾನೇ ಕಾಡಿನಲ್ಲಿರ್ತೇನೆ. ಇಲ್ಲಿಂದ ಕಾಡಿಗೆ ಹೋಗ್ಲಿಕ್ಕೆ ತನಕ, ರಾಮನ ಆಶ್ರಮಕ್ಕೆ ಹೋಗ್ಲಿಕ್ಕೆ ತನಕ ಬೇಕಾದಂಥ ರಾಜಮಾರ್ಗವನ್ನು ನಮ್ಮ ಶಿಲ್ಪಿಗಳು, ನಮ್ಮ ಸೈನಿಕರು ತಯಾರು ಮಾಡಲಿ, ಹೀಗೆ ಅವನು ಆಜ್ಞೆ ಮಾಡಿದ. ಏವಂತೆ ಭಾಷಮಾಣಸ್ಯ ಪದ್ಮಾಶ್ರೀರು ಪ್ರತಿಷ್ಠತಾಂ ಯಸ್ತ್ವಂ ಜ್ಯೇಷ್ಠೆ ಅಂತ ಪಸುತೆ ಪೃಥ್ವೀಂ ದಾತುಮಿಚ್ಛತಿ. ಅವರೆಲ್ಲರೂ ಒಕ್ಕೊರಳಿನಿಂದ ಆಶೀರ್ವಾದ ಮಾಡಿಬಿಟ್ರು ಭರತನಿಗೆ. ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿತ್ತು, ಆದರೆ ನೀನು ಆ ರಾಜ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ರಾಜ್ಯವನ್ನು ಸ್ವೀಕಾರ ಮಾಡಿದ್ರಿಂದ ನಿನಗೇನೋ ಸೌಭಾಗ್ಯ, ನಿನಗೇನು ಸಂಪತ್ತು ಬರಬೇಕಾಗಿತ್ತು, ಅದಕ್ಕಿಂತ ಹೆಚ್ಚಿನ ಸಂಪತ್ತೇ ನಿನಗೆ ಬರಲಿ ಅಂತ ಅವ್ರ ಆಶೀರ್ವಾದ ಮಾಡಿದಂತೆ ಕಾಣಿಸ್ತದೆ ಅಲ್ಲಿ ಆ ಶ್ಲೋಕದಲ್ಲಿ. ಪದ್ಮಾಶ್ರೀರು ಪ್ರತಿಷ್ಠತಾಂ. ಪದ್ಮ ಅಂದರೆ ಪದ್ಮಾಶ್ರೀಹಿ ಅಂತಿದೆ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಪದ್ಮ ಅಂದರೆ ಪದ್ಮಾಸನದಲ್ಲಿ ಕುತ್ಕೊಂಡಿರುವಂಥ ಆ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳು ನಿನ್ನನ್ನು ಎಂದೂ ಕೂಡ ಕೈ ಬಿಡದೇ ಇರಲಿ. ಸಂಪತ್ತು, ಜ್ಞಾನ, ವೈರಾಗ್ಯ ಯಾವುದೂ ಕೂಡ ನಿನಗೆ ಎಂದೂ ಕೂಡ ಕೊರತೆ ಆಗದೇ ಇರಲಿ ಅಂತ ಅವ್ರು ಆಶೀರ್ವಾದ ಮಾಡಿದರು. ಯಾಕೆಂದರೆ ನಿನ್ನ ಅಣ್ಣನಾದ ರಾಮನಿಗೆ ರಾಜ್ಯ ಕೊಟ್ಟು ಬಿಡಬೇಕು, ನನಗೆ ಬೇಡ ಅಂತ ನಿರ್ಧಾರ ಮಾಡಿದ್ದೆಲ್ಲ, ಈ ನಿರ್ಧಾರದಿಂದ ನಿನಗೆ ಸಂಪತ್ತು ಸಿಗಲಿ. ಮೊದಲು ನೀನು ರಾಜನಾಗುವಂತ ಅಷ್ಟೇ ಕೇಳ್ಕೊಂಡಿದ್ರು, ಆಶೀರ್ವಾದ ಮಾಡಿರಲಿಲ್ಲ, ಹಾರೈಸಿರ್ಲಿಲ್ಲ. ಈಗ ರಾಜ್ಯ ಬೇಡ ಅಂದ್ಕೊಳ್ಳಿ ಅವನನ್ನು ಹಾರೈಸಿದ್ರು ಅವರು. ಅಲ್ಲಿ ಪದ್ಮಾಶ್ರೀಹಿ, ಪದ್ಮಶ್ರೀಹಿ ಅಂತಂದ್ರೆ ಅದು ಕೇವಲ ಸಂಪತ್ತು, ಐಹಿಕ ಸಂಪತ್ತು, ಸ್ಥಾನ ಮಾನ ಅಂತಿಷ್ಟೇ ಅರ್ಥ ಅಲ್ಲ. ಅಮೃತತ್ವ. ಶ್ರೀ ಅಂದರೆ ಅದು ಸಂಪತ್ತಿಗೆ ಅಭಿಮಾನಿ ದೇವತೆಯೋ ಹಾಗೆ ತತ್ವಜ್ಞಾನಕ್ಕೆ ಅಭಿಮಾನಿ ದೇವತೆ. ತ್ವಂವೇದ ಮಾನಿನಿ ವೇದ ವೇದ್ಯಕ್ಕಿಲ ಸತೇ ಪ್ರಿಯ ಅಂತ ಶ್ರೀ ಗುಣದರ್ಪಣ. ನೀನು ಲಕ್ಷ್ಮೀದೇವಿ, ನೀನು ವೇದಗಳಿಗೆ ಅಭಿಮಾನಿ ದೇವತೆ. ನಿನ್ನ ಪತಿಯಾದಂಥ ನಾರಾಯಣ ಏನಿದ್ದಾನೆ ಅವನು ವೇದ ವೇದ್ಯ ಅಂತ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀದೇವಿ ತತ್ವಜ್ಞಾನಕ್ಕೆ ಅಭಿಮಾನಿ ದೇವತೆ. ನೀನು ರಾಜ್ಯವನ್ನು ಪರಿತ್ಯಾಗ ಮಾಡಿದ್ಯಾದ್ರಿಂದ ನಿನಗೆ ತತ್ವಜ್ಞಾನ ಸುಸ್ಥಿರವಾಗಿ ನೆಲೆಸಲಿ ಅಂತ ಅವರು ಆಶೀರ್ವಾದ ಮಾಡಿದರು ಅಂತ ಅರ್ಥ ಮಾಡ್ಕೋಬೇಕು. ನ ಪ್ರಜಯ ನ ಧನೇನ ತ್ಯಾಗೇನೈಕೇನ ಅಮೃತತ್ವ ಮಾನಸು ಅಂತ ಉಪನಿಷತ್ತು. ಯಾವ ಮಹತ್ವದ ಕೆಲಸದಿಂದಲೂ ಮನುಷ್ಯನಿಗೆ ಅಮೃತತ್ವ ಬರೋದಿಲ್ಲ. ಅಮೃತತ್ವ ಅಂತಂದ್ರೆ ಮೋಕ್ಷ ಪ್ರಾಪ್ತಿ, ಮೋಕ್ಷದ ಸ್ಥಾನ ಏನಿದೆ, ಭಗವಂತನ ಸನ್ನಿಧಾನ, ಅದು ಬೇರೆ ಯಾವುದರಿಂದಲೂ ಬರೋದಿಲ್ಲ. ನ ಪ್ರಜಯ ನ ಧನೇನ, ದೊಡ್ಡ ಸಂತಾನದಿಂದಾಗಿ, ದೊಡ್ಡ ಅಧಿಕಾರದಿಂದಾಗಲಿ, ಸ್ಥಾನಮಾನಗಳಿಂದಾಗಲಿ ಯಾವುದರಿಂದಲೂ ಸಿಗೋದಿಲ್ಲ. ತ್ಯಾಗೇನೈಕೇನ, ಕೇವಲ ತ್ಯಾಗದಿಂದಲೇ, ವೈರಾಗ್ಯ ಭಾವದಿಂದಲೇ ನಮಗೆ ಆ ಮೋಕ್ಷ ಸ್ಥಾನ ಅಂತ ಉಪನಿಷತ್ತು ಹೇಳ್ತದೆ. ಅವರೆಲ್ಲರಿಗೂ, ಅಲ್ಲಿ ಸುತ್ತಮುತ್ತಲಿದ್ದವರಿಗೆ ಎಲ್ಲರಿಗೂ ಕೂಡ ಭರತ ರಾಮನನ್ನು ಕಾಡಿನಿಂದ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದನ್ನು ಕೇಳಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಉದುರಿದವು. ಆಮೇಲೆ ರಾಜನ ಕರ್ಮಚಾರಿಗಳಿಗೂ ಉಳಿದ ಸೇವಕರಿಗೆಲ್ಲರಿಗೂ ಕೂಡ ಆನಂದ ಆಯಿತು. ಭರತ ರಾಜ ಆಗ್ತಾನೆ ಅಂದ್ರೂ ಅವ್ರಿಗೆ ಆನಂದ ಆಗ್ತಿತ್ತೇನೋ, ಯಾಕಂದ್ರೆ ರಾಜನ ಆಜ್ಞೆ ಆಗಿತ್ತು. ಆದರೆ ರಾಮರಾಜ ಆಗ್ತಾನೆ, ಭರತ ಅವನು ಕರ್ಕೊಂಡು ಬರ್ತಾನೆ ಅಂತ ಕೇಳಿ ಮತ್ತಷ್ಟು ಆನಂದ ಆಯಿತು. ಅವರ ದುಃಖ ಎಲ್ಲ ದೂರ ಸರಿಯಿತು. ಹಾಗಾಗಿ ನೀನು ಏನೀಗ ಆಜ್ಞೆ ಮಾಡಿದ್ದಿ, ಈ ರಾಜಮಾರ್ಗವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಆ ನಿರ್ಮಾಣಕ್ಕಾಗಿ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರು ಅವರು. ಅದಾದಮೇಲೆ ಭರತನ ಪರಿವಾರ, ರಾಜ ಪರಿವಾರ ಹೊರಡೋದಕ್ಕಿಂತ ಮೊದಲೇ ರಾಜ ಸೇವಕರು, ಸೈನಿಕರು, ನಾನಾ ಥರದ ಮಾರ್ಗ ನಿರ್ಮಾಣದಲ್ಲಿ ನಿಪುಣರಾದವರು ಮುಂದೆ ಹೊರಟರು. ಅವ್ರು ಯಾರು?
ಅಥ ಭೂಮಿ ಪ್ರದೇಶಜ್ಞಾ. ಈ ಎಲ್ಲ ಶ್ಲೋಕಗಳಿಂದ ನಾವು ಏನು ಗಮನಿಸ್ಬೇಕಂತಂದ್ರೆ ಅಲ್ಲಿ ಯಾವ್ಯಾವ ರೀತಿಯ ತಜ್ಞರಿದ್ರು. ಭೂಮಿ ಪ್ರದೇಶಜ್ಞಾ ಸರ್ವೇಯರ್ಗಳು ಅಂತ ತಿಳ್ಕೊಬೋದು ಅವ್ರನ್ನ. ಯಾವ ಜಾಗದಲ್ಲಿ ಹಳ್ಳ ತಿಟ್ಟು, ಎಲ್ಲಿ ನದಿ ಇದೆ, ಎಲ್ಲಿ ಸೇತುವೆಗಳಿವೆ, ನಮ್ಮ ರಾಜ್ಯದ ಗಡಿ ಭಾಗ ಎಲ್ಲಿದೆ ಅಂತೆಲ್ಲ ಸರಿಯಾಗಿ ತಿಳ್ಕೊಂಡಂಥವರು ಭೂಮಿ ಪ್ರದೇಶಜ್ಞಾ. ಸೂತ್ರಕರ್ಮ ವಿಶಾರದಾಹ, ಹಗ್ಗಗಳನ್ನು ಹೆಣೆಯುವುದರಲ್ಲಿ ನಿಪುಣರಾದವರು. ಹಗ್ಗಗಳನ್ನು ಹೆಣೆದು ಅದರ ಮೂಲಕ ಸೇತುವೆಗಳನ್ನು ಕಟ್ಟಿ ನಾನಾ ಥರದ ಕೆಲಸಗಳನ್ನು ಮಾಡಬೇಕಲ್ಲ, ಅದಕ್ಕಾಗಿ ಬೇಕಾದವರು. ಶೂರಾಹ, ಖನಕಾಹ, ಯಂತ್ರಕಾಹ, ಅಗೆಯುವವರು. ಯಂತ್ರಕಾಹ, ದೊಡ್ಡ ದೊಡ್ಡ ಯಂತ್ರಗಳು ಅವಾಗಲೂ ಇದ್ದಿರಬೇಕು. ಒಂದು ಹರಿವಂಶದಲ್ಲಿ ಒಂದು ಹೇಳಿದ್ದೆ, ಯಾದವರ ಮಥುರಾ ನಗರದಲ್ಲಿ ಕಲ್ಲುಗಳನ್ನು ಹೊಡೆಯುವಂಥ ಯಂತ್ರಗಳಿತ್ತು. ಶತ್ರು ಸೈನ್ಯದ ಮೇಲೆ ಕಲ್ಲುಗಳನ್ನು ಬಿಸಾಕುವಂಥ ಯಂತ್ರಗಳಿತ್ತು ಅಂತ ಕೇಳಿದ್ವಿ. ಹಾಗಾಗಿ ಇಂಥ ಬೃಹದಾಕಾರದ ಮಾರ್ಗ ನಿರ್ಮಾಣಕ್ಕೆ ಬೇಕಾದಂಥ ಯಂತ್ರಗಳು ಅವರಲ್ಲಿ ಇದ್ದಿರಬೇಕು. ಯಂತ್ರಕಾಹ, ಆ ಯಂತ್ರಗಳನ್ನು ಚಾಲನೆ ಮಾಡುವವರು. ಕರ್ಮಾಂತಿಕಾಹ, ನಾನಾ ಥರದ ಕೆಲಸಗಳನ್ನು ಮಾಡುವಂಥವರು. ಸ್ಥಪತಯ ಅಂದರೆ ಶಿಲ್ಪಿಗಳು. ಪುರುಷಾಹ ಯಂತ್ರಕೋವಿದಾಹ, ವರ್ಧಕಯ, ವರ್ಧಕಿ ಅಂದರೆ ಬಡಗಿಗಳು. ಮಾರ್ಗಿಣ, ಮಾರ್ಗವನ್ನು ತಯಾರು ಮಾಡುವವರು. ವೃಕ್ಷ ತಕ್ಷಕಾಹ, ಮರಗಳನ್ನು ಕತ್ತರಿಸುವವರು. ಕೂಪಕಾರಾಹ, ಬಾವಿಗಳನ್ನು ತೋಡುವವರು. ಸುಧಾಕಾರಾಹ ಅಂದರೆ ಸುಣ್ಣ ಹಚ್ಚುವವರು, ಬಣ್ಣ ಮಾಡುವವರು, ಪೇಂಟರ್ಗಳು, ಅವರೆಲ್ಲ ಹೊರಟರು. ವಂಶಕರ್ಮಕೃತಃ, ನೇದಾರರು ಅಂತಿರ್ತಾರಲ್ಲ, ಬಿದಿರಿನ ಕೆಲಸ ಮಾಡುವಂಥವ್ರು. ವಂಶ ಅಂದರೆ ಬಿದಿರು, ಬಿದಿರಿನ ಕೆಲಸ ಮಾಡುವಂಥವ್ರು, ಅವರೆಲ್ಲ ಮುಂದೆ ಹೊರಟರು. ಪುರತಸ್ಥೆ ಪ್ರಶಸ್ತಿರೆ, ರಾಜಮಾರ್ಗ ನಿರ್ಮಾಣಕ್ಕಾಗಿ ಅವರೆಲ್ಲರೂ ಕೂಡ ಮುಂದೆ ಹೊರಟರು. ಗುದ್ದಲಿ, ಪಿಕಾಸಿ, ಮಂಕರಿ ಬೇಕಾದಂಥ ದೊಡ್ಡ ದೊಡ್ಡ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡ್ರು. ಅಪಾರವಾದಂಥ ಜನಸ್ತೋಮ ಹಿಂದೆ ಬರೋದು. ಯಾಕಂದ್ರೆ ಇಡೀ ಅಯೋಧ್ಯೆನೇ ಹೆಚ್ಚು ಕಡಿಮೆ ಅಲ್ಲಿಂದ ಹೊರಟು ಬಿಟ್ಟಿತ್ತು ರಾಮನ ಕರ್ಕೊಂಡು ಬರಲಿಕ್ಕೆ ಅಂತ ಮುಂದೆ ವರ್ಣನೆ ಕೇಳ್ತೇವೆ ನಾವು. ಅದಕ್ಕೆ ಬೇಕಾದ ದಾರಿಯನ್ನೆಲ್ಲ ಅವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ಕಡೆ ಗಿಡಗಳನ್ನು ಕತ್ತರಿಸಿದರು, ಮತ್ತು ಕೆಲವು ಕಡೆ ಹೊಸ ಗಿಡಗಳನ್ನು ನೆಟ್ಟರು ಅಂತಿದೆ. ಅದನ್ನು ಗಮನಿಸೋದು ಮಹತ್ವ ಸಂಗತಿ. ಅದು ಸುಮ್ಮನೆ ಎಲ್ಲೋ ಕತ್ತರಿಸಿ ಏನೋ ಹಾಳು ಮಾಡಿದ್ರು ಅಂತ ತಿಳ್ಕೊಳ್ಬಾರ್ದು. ಅವೃಕ್ಷೇಶು ಚ ದೇಶೇಶು ಕೇಚಿತ್ ವೃಕ್ಷಾನ್ ಅರೋಪಯನ್, ವೃಕ್ಷ ಇಲ್ಲದೇ ಇದ್ದ ಕಡೆ ಹೊಸ ವೃಕ್ಷಗಳನ್ನು ನೆಟ್ಟರಂತವ್ರು. ಕೊಡ್ಲಿಗಳು, ಉಳಿ, ಮಚ್ಚು ಇದನ್ನೆಲ್ಲ ತಗೊಂಡಿದ್ರು. ಹಳ್ಳ ಕೊಳ್ಳಗಳನ್ನೆಲ್ಲ ತುಂಬಿ ಅದನ್ನು ಸಮವನ್ನಾಗಿ ಮಾಡಿದರು. ನದಿಗಳಿಗೆ ಕೆಲವು ಕಡೆ ಅಣೆಕಟ್ಟು ಕಟ್ಟಿದರು. ಹಿಂದೆ ಬರೋ ಸೈನ್ಯಕ್ಕೆಲ್ಲ ನೀರು ಬೇಕಲ್ಲ, ಅದಕ್ಕಾಗಿ. ಜಲಾಶಯಕ್ಕೆ ಸೋಪಾನಗಳನ್ನು ಕಟ್ಟಿದರು. ನಿರ್ಜಲವಾದಂತಹ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಬಾವಿಗಳನ್ನು ತೋಡಿದರು, ಸರೋವರಗಳನ್ನು ತೋಡಿದರು. ಅದಕ್ಕೆ ಬೇಕಾದಂಥ ವೇದಿಕೆಗಳನ್ನು, ಘಾಟಗಳನ್ನು, ಸ್ನಾನ ಘಾಟಗಳನ್ನೆಲ್ಲ ತಯಾರು ಮಾಡಿದರು. ಆ ಗಂಧದ ನೀರನ್ನು ಚಿಮುಕಿಸಿ ಆ ಮಾರ್ಗಕ್ಕೆಲ್ಲ ಅವರು ಸುಗಂಧಯುಕ್ತವಾದಂಥ ನೋಟವನ್ನು ತಂದು ಕೊಟ್ಟರು. ಎಷ್ಟೋ ಕಡೆ ಕೆಲವು ಮನೆಗಳನ್ನೇ ಕಟ್ಟಿದರು. ಕೆಲವು ಕಡೆ ಶಿಬಿರಗಳನ್ನು, ಬಟ್ಟೆಯಿಂದ ತಯಾರಾಗುವಂಥ ತಾತ್ಕಾಲಿಕ ಡೇರೆಗಳಿರ್ತಾವಲ್ಲ ಅದನ್ನೆಲ್ಲ ಕಟ್ಟಿದರು. ಮತ್ತೊಂದು ಶುಭ ಮುಹೂರ್ತ, ಶುಭ ದಿವಸವನ್ನು ನೋಡಿ ಭರತನಿಗೆ ಮತ್ತು ಉಳಿದ ರಾಜ ಪರಿವಾರದವರಿಗೆ ಬೇಕಾದಂಥ ಬಿಡಾರಗಳನ್ನು ನಿರ್ಮಾಣ ಮಾಡಿದರು. ಶಿಬಿರದ ಸುತ್ತಲೂ ಕಾಲುವೆಗಳನ್ನು ತೋಡಿದ್ರು. ಶಿಬಿರ ಸ್ವಚ್ಛವಾಗಿರಬೇಕು, ಶಿಬಿರಕ್ಕೆ ಯಾವುದೇ ಆಪತ್ತು ಬಂದು ಒದಗಬಾರದು ಅನ್ನೋ ಕಾರಣಕ್ಕಾಗಿ ಕಾಲುವೆಗಳನ್ನು ತೋಡಿದ್ರು. ಮಧ್ಯೆ ಮಧ್ಯೆ ದೇವಗ್ರಹಗಳನ್ನು, ದೇವಾಲಯಗಳನ್ನು, ರಾಜರ ಅರಮನೆಗಳನ್ನು ತಯಾರು ಮಾಡಿದ್ರು. ಹೀಗೆ ಆ ರಾಜಮಾರ್ಗ ಎಲ್ಲ ನಿರ್ಮಾಣವಾಗಿತ್ತು. ಅಲ್ಲಿಗೆ 80ನೇ ಸರ್ಗ ಮುಕ್ತಾಯವಾಗಿದೆ. 81ರಲ್ಲಿ ಆ ಒಂದಿಮಾಗದರು ಸೈನಿಕರೆಲ್ಲರೂ ಕೂಡ ಬೆಳಗಾಗಿ ಎದ್ದು ಬಂದು ಆ ಭರತನನ್ನು ಸ್ತೋತ್ರ ಮಾಡಿದ್ರು ವರ್ಣನೆ ಇದೆ. ಅವರು ಮೊದಲು ನಗಾರಿ ಬಾರಿಸಿದ್ರಂತೆ, ನಗಾರಿ ವಾದನ ಮಾಡಿದರು, ಶಂಖಗಳನ್ನು ಓದಿದ್ರು, ನಾನಾ ಥರದ ಕಂಚಿನ ವಾದ್ಯಗಳನ್ನು ಅವರು ಮೊಳಗಿಸಿದ್ರು. ಪಶ್ಯ ಶತ್ರುಘ್ನ ಕೈಕಯ್ಯ ಲೋಕಶಾಪಕೃತಂ ಮಹತ್ ವಿಸರ್ಜ್ಯ ಮೈ ದುಃಖಾನಿ ರಾಜ ದಶರಥೋಗತಃ. ಅವ್ರೇನೇನು ರಾಜ ವೈಭವದಿಂದ ಕೂಡಿದಂಥ ಸ್ವಾಗತವನ್ನು, ಉಪಚಾರವನ್ನು ಭರತನಿಗೆ ಮಾಡಿದರು. ಅವನು ಅದ್ಯಾವುದೋ ಅವನು ಬೇಡ, ನಾನು ರಾಜನಲ್ಲ ಅಂತ ಆದಮೇಲೆ ಹಿಂದೆ ಕಳಿಸಿಬಿಟ್ಟ. ಹಿಂದೆ ಕಳಿಸಿ ತನ್ನ ಜೊತೆಗಿದ್ದಂಥ ಭರತನಿಗೆ, ಶತ್ರುಘ್ನಿಗೆ ಈ ಮುಂದಿನ ಮಾತನ್ನು ಹೇಳಿದ. ಶತ್ರುಘ್ನ, ಎಂಥ ಕೆಲಸ ಆಗೋಯ್ತು, ಎಂಥ ಅನರ್ಥ ಆಗೋಯ್ತು. ನಮ್ಮ ತಾಯಿ ಕೈಕೇಯಿ ಜಗತ್ತಿಗೆ ಎಂಥ ದೊಡ್ಡ ಅಪಕಾರ ಮಾಡಿಬಿಟ್ಲು. ನಮ್ಮ ಅಪ್ಪ ದಶರಥ
ತಾನೇನು ದುಃಖ ಅನುಭವಿಸ್ತಿದ್ದ ಆ ಎಲ್ಲ ದುಃಖಗಳನ್ನು ನಮ್ಮ ಮೇಲೆ ಹಾಕಿ ಹೋಗಿ ಮರಣಿಸಿಬಿಟ್ಟ. ಒಂದು ಬಹಳ ಮಹತ್ವ ಶ್ಲೋಕ ಅಂತ ಅನಿಸ್ತದೆ ನನಗೆ. ಸಾಯೋರು ಈ ಜಗತ್ತಿನಲ್ಲಿ ಬದುಕಿರೋರ್ಗಿಂತ ಸಾಯೋರೇ ಸುಖಿಗಳು ಅಂತ ಅನಿಸ್ತದೆ ಇಷ್ಟೊತ್ತರ ನೋಡಿದ್ರು. ಬದುಕಿದ್ದವ್ರಿಗೆ ಏನು ದುಃಖ ಅನುಭವಿಸ್ತಿರ್ತಾರಲ್ಲ ಆ ದುಃಖಗಳೆಲ್ಲ ಬದುಕಿದ್ದವ್ರಿಗೆ ಅಷ್ಟೇ ಅವ. ಸಾಯೋರು ಎಲ್ಲ ಥರದ ದುಃಖಗಳನ್ನು ತಪ್ಪಿಸ್ಕೊಂಡು ಸತ್ತು ಆರಾಮವಾಗಿ ಮತ್ತೊಂದು ಶರೀರ, ಮತ್ತೊಂದು ಲೋಕ, ಮತ್ತೊಂದು ತಾಯಿ, ಮತ್ತೊಂದು ತಂದೆ ಹೋಗಿಬಿಟ್ಟಿರ್ತಾರೆ ಅವರು. ಬದುಕಿರೋ ತನಕ ನಾನಾ ಥರ ಸಂಕಟ ಅನುಭವಿಸಿರ್ತಾರೆ. ಇನ್ನು ಮಕ್ಕಳನ್ನ ಮೊಮ್ಮಕ್ಕಳನ್ನ ಒಂದು ಸ್ಥಿತಿಗೆ ತಂದು ತಲುಪಿಸಲಿಲ್ಲ, ಅವ್ರದ್ದು ಮದುವೆ ಮಾಡಲಿಲ್ಲ, ಅವ್ರನ್ನ ಉದ್ಯೋಗಕ್ಕೆ ಹಚ್ಚಲಿಲ್ಲ ಅಂತ ನಾನಾ ಥರ ಸಂಕಟಕ್ಕೊಳಗಾಗಿರ್ತಾರೆ. ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅದನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ನೂ ಸಮಾಧಾನ ಇರೋದಿಲ್ಲ. ಇನ್ನು ನನಗೆಲ್ಲ ಥರದ ಸಮಾಧಾನ ಇದೆ, ನನಗಿನ್ನು ಜೀವನದಲ್ಲಿ ಮಾಡಬೇಕಾದ್ದೇನೂ ಇಲ್ಲ ಅಂತ ಭಾವಿಸಿ ಹಾಗೆ ತಯಾರಾದವರು ಬಹಳ ಕಡಿಮೆ. ಅಪರೂಪಕ್ಕೊಮ್ಮೆ ಕಾಣಿಸ್ತದೆ. ಆದರೂ ಒಮ್ಮೆ ಯಾರು ಅಂಥವ್ರು ಮಹಾತ್ಮರನ್ನು ನೆನಪಿಸ್ಕೋಬೇಕು ಮೇಲಿನ ಮೇಲೆ. ಅದು ಭಾಳ ಹಿಂದೆ ನಡೆದಿತ್ತು. ನಾವು ಶೂರ್ಪಾಲಿಗೆ ಹೋಗಿದ್ವಲ್ಲ, ಅಲ್ಲಿ ಕೇಳಿದ್ವಿ. ಶೂರ್ಪಾಲಿಯಲ್ಲಿ ಈಗ ಅವ್ರು ಪ್ರಹ್ಲಾದ್ ಕುಲಕರ್ಣಿ ಅಂತ ಅರ್ಚಕರಿದ್ದಾರಲ್ಲ, ಅವರಪ್ಪ ಹನುಮಂತರಾವ್ ಕುಲಕರ್ಣಿ ಅಂತಿದ್ದಾರೆ. ಅವ್ರಿಗೀಗ 80-85 ವಯಸ್ಸಿದ್ದಿರ್ಬೋದು. ಅವರಿಗೆ ಅವ್ರ ಶ್ರೀಮತಿ ಅವರಿಗಿಲ್ಲ, ತೀರ್ಕೊಂಡಿದ್ದಾರೆ ಅವರು. ಒಮ್ಮೆ ಈಗ ಒಂದು 10 ವರ್ಷದ ಹಿಂದೆ ಯಾವಾಗ ದೊಡ್ಡ ಮಹಾಪುರ ಅಲ್ಲಿ ಬಂದಾಗ ಊರಿನ ಜನ ಎಲ್ಲ ಊರು ಬಿಟ್ಟು ಹೊರಟ್ರಂತೆ. ನೀವು ಪೂಜೆ ಮಾಡ್ಲಿಕ್ಕೆ ಅಲ್ಲೇನು ಹೋಗೋದು ಬೇಡ, ಇವತ್ತು ದೊಡ್ಡ ನೀರಿನ ಪ್ರವಾಹ ಬಂದಿದೆ, ಹಾಗಾಗಿ ಪೂಜೆ ಇವತ್ತೊಂದು ದಿವಸ ತಪ್ಪಿದ ತೊಂದರೆ ಇಲ್ಲ ಅಂತ ಊರ ಜನ ಎಲ್ಲ ಅವರಿಗೆ ಸಮಾಧಾನ ಹೇಳಿದರು. ಈ ಮಕ್ಕಳು ಯಾರು ಪೂಜೆಗೆ ಹೋಗಲಿಲ್ಲ. ಆದರೆ ಆ ಹಿರಿಯ ಮನುಷ್ಯ ಹನುಮಂತರಾವ್ ಕುಲಕರ್ಣಿ ಅನ್ನೋರು, ನಂದೆಲ್ಲ ಮುಗಿದಿದೆ, ನನಗೆ ಇವತ್ತು ನನ್ನ ಹೆಂಡತಿನೂ ಇಲ್ಲ, ಮಕ್ಕಳು ಎಲ್ಲ ಒಂದು ಸ್ಥಿತಿಯನ್ನು ತಲುಪಿದ್ದಾರೆ, ಭಗವಂತನ ಸೇವೆಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತೇನೆ, ಏನಾರು ಆದ್ರೆ ಆಗಲಿ, ಭಗವಂತನ ಸೇವೆಗಾಗಿ ತ್ಯಾಗ ಮಾಡಿ ಶರೀರ ತ್ಯಾಗ ಮಾಡಿದ್ದೊಂದು ಪುಣ್ಯ. ತೀರಾ ಹೊಳೆ ನದಿಯ ಮಧ್ಯದಲ್ಲೇ ಆ ದೇವಸ್ಥಾನ, ಕೃಷ್ಣಾ ನದಿ ದಂಡಿಗೆ ಸುತ್ತಲೂ ನೀರು ಇದ್ದೇ ಇರ್ತದೆ. ಸ್ವಲ್ಪ ಓಡಾಡ್ಲಿಕ್ಕೆ ಒಂದು ಮೊಣಕಾಲು ಮಟ್ಟದ ನೀರು ಇರ್ತದೆ. ಆದರೆ ಮಳೆಗಾಲದಲ್ಲಿ ಒಂದು ದೊಡ್ಡ ಪ್ರವಾಹ ಬಂದಾಗ ನಡ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಇರೋದಿಲ್ಲ. ಒಂದು ಸಾಧಾರಣವಾದ ತೆಪ್ಪದಲ್ಲಿ ಕೂತ್ಕೊಂಡು ಆ ದೇವಾಲಯ ತನಕ ಹೋಗಿ ಪೂಜೆ ಮುಗಿಸೇ ಬಂದ್ರಂತವ್ರು. ನಾನಿನ್ನು ಮಾಡಬೇಕಾದ್ದೇನಿಲ್ಲ ಜೀವನದಲ್ಲಿ, ನಾನು ಗಳಿಸ್ಬೇಕಾದ್ದೇನಿಲ್ಲ ಅಂತಂದ್ರಲ್ಲ ಅವರು. ಅಂಥವ್ರು ಮತ್ತು ಎಷ್ಟೋ ಜನ ಇದ್ದಿರ್ಬೋದು, ಆದರೂ ಎಷ್ಟು ಜನ ಇರ್ತಾರೆ ಅದನ್ನು ಗಮನಿಸು. ನಾವಿನ್ನೂ ಮಾಡಬೇಕಾಗ್ತದೆ, ನಾವಿನ್ನೂ ಅನುಭವಿಸಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅಂತನವರೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತ್ಯಾಗ ಮಾಡಿ ಹೊರಟಲ್ಲ ಅವರು. ಅವರಿಗೆ ಹೋಗೋರಿಗೆ ದುಃಖ ಇಲ್ಲ, ಇಲ್ಲಿ ಇದ್ದವ್ರಿಗೆ ಮಾತ್ರ ದುಃಖ. ಯಾಕೆಂದರೆ ಈ ನಾವೇ ದಶರಥರು. ಹಿಂದೊಂದ್ಸರಿ ಹೇಳಿದ್ದೆ ಅದನ್ನು. ದಶರಥ ಇನ್ನೂ ತನ್ನ ಮಕ್ಕಳಲ್ಲಿ ಮೊಮ್ಮಕ್ಕಳನ್ನು ಕಾಣಬೇಕಾಗಿತ್ತು, ಆ ಮಕ್ಕಳನ್ನು ಯುವರಾಜರನ್ನಾಗಿ ಮಹಾರಾಜರನ್ನಾಗಿ ಮಾಡಬೇಕಾಗಿತ್ತು. ಅದೆಲ್ಲ ಅವನಿಗೆ ಇನ್ನೂ ತೀರದಂಥ ಆಕಾಂಕ್ಷೆಗಳು ಉಳಿದಿದ್ದು, ಅದೆಲ್ಲ ಯಾವುದು ಈಡೇರದೆ ಆತ ತೀರ್ಕೊಂಡ್ಬಿಟ್ಟ. ಹಾಗಾಗಿ ತನ್ನ ದುಃಖಗಳನ್ನೆಲ್ಲ ಇವ್ರ ಮೇಲೆ ಹಾಕಿ ಹೋಗಿಬಿಟ್ಟ. ನಾವು ಹಾಗೆ ಮಾಡ್ತೀವಿ. ಧನದ ಸಂಪಾದನೆ, ಅದರ ಸಂಗ್ರಹ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮುಗಿಯದ ದಾಹ. ಅದಕ್ಕಾಗಿ ಆ ದಾಹ ಮುಗಿಯೋದಿಲ್ಲ. ನಮಗೆ ಇರುವಂಥ ದುಃಖ ಎಲ್ಲ ಕೊನೆಗೊಂದು ದಿವಸ ನಮ್ಮ ಹಿಂದಿನವ್ರ ಮೇಲೆ ಹಾಕಿ ನಾವು ಹೊಂಟೋಗಿಬಿಡ್ತೇವೆ. ಹಾಗಾಗಿ ನಮ್ಮ ಅಪ್ಪ ದಶರಥ ಎಲ್ಲ ದುಃಖಗಳನ್ನು ನಮ್ಮ ಪಾಲಿಗೆ ಹಾಕಿಬಿಟ್ಟ, ಹೊರಟೋಗಿಬಿಟ್ಟ. ಆ ದಶರಥ ಇವತ್ತು ಇಲ್ಲ ಅಂತ ಆದಮೇಲೆ ಇಡೀ ಸಾಮ್ರಾಜ್ಯ ಏನಾಗಿದೆ, ನಾವಿಕನಿಲ್ಲದಂಥ ನಾವೇ ಅಂತೆ ಅಸ್ತವ್ಯಸ್ತ ಆಗಿದೆ. ಗೊತ್ತು ಗುರಿ ಇಲ್ಲದಂತೆ ಎಲ್ಲೋ ಹೋಗ್ತದೆ. ಯಾವ ಊರಿಗೆ ಹೊರಟಿದೆಯೋ, ಎಲ್ಲಿ ಹೋಗಿ ನಿಲ್ತದೋ, ಮುಳುಗ್ತದೋ, ತೇಲ್ತದೋ ನಿಶ್ಚಿತವಿಲ್ಲ. ಅಪ್ಪ ಸ್ವರ್ಗಸ್ಥನಾದ ಬಳಿಕ ಯಾರು ರಾಜನಾಗಬೇಕಾಗಿತ್ತೋ ಆ ರಾಮನನ್ನ ನನ್ನ ತಾಯಿ ರಾಜ್ಯಕ್ಕೆ ಕಳಿಸಿಕೊಟ್ಬಿಟ್ಲು. ರಾಮನನ್ನು ಅವ್ರು ಪರಿತ್ಯಾಗ ಮಾಡಿದ್ದು, ವಂಶದ ಸಂಪ್ರದಾಯ ಧರ್ಮವನ್ನು ಪರಿತ್ಯಾಗ ಮಾಡಿಬಿಟ್ಲು ಅವಳು. ಹೀಗೆ ಭರತ ನಾನಾ ರೀತಿಯಾಗಿ ಗೋಳಾಡ್ತಿದ್ದ. ಭರತ ಗೋಳಾಡುವುದನ್ನು ನೋಡಿ ಅಂತಃಪುರದ ಸ್ತ್ರೀಯರು ಕೂಡ ರಾಗರಾಗವಾಗಿ ವಿಲಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭಕ್ಕೆ ಪುರೋಹಿತರು, ಗುರುಗಳೆಲ್ಲರೂ ಕೂಡ ಬಂದರು, ವಸಿಷ್ಠರು ಬಂದರು. ಅವರು ರಾಜಭಟರಿಗೆ ಆಜ್ಞಾಪನೆ ಮಾಡಿದರು. ಬ್ರಾಹ್ಮಣರನ್ನ, ಕ್ಷತ್ರಿಯರನ್ನ, ಮಂತ್ರಿಗಳನ್ನ, ಸೇನಾ ಪ್ರಮುಖರನ್ನ ಎಲ್ಲರನ್ನೂ ಕರೆದುಕೊಂಡು ಬನ್ನಿ, ಮಂತ್ರಿಗಳನ್ನು ಕರೆದುಕೊಂಡು ಬನ್ನಿ. ವಸಿಷ್ಠರು ಹೀಗೆ ಹೇಳಿದ ಕೂಡಲೇ ದೊಡ್ಡ ಕೋಲಾಹಲ ಆಯ್ತು ಎಲ್ಲ ಕಡೆ. ಎಲ್ಲರೂ ಕೂಡ ಧಾವಿಸಿ ಬಂದರು ಅಲ್ಲಿಗೆ. ವಸಿಷ್ಠರ ಆಜ್ಞೆಯನ್ನು ಶಿರಸಾವಹಿಸಿ ಭರತನು ಕೂಡ ಅಲ್ಲಿಗೆ ಬಂದ. ರಾಜಭವನಕ್ಕೆ ಆಗಮಿಸಿದ. ಎಲ್ಲರೂ ಕೂಡ ವಸಿಷ್ಠರನ್ನು ಗೌರವಿಸಿದರು.
ಎಲ್ಲರೂ ಕೂಡ ಆಸನ ಸ್ವೀಕಾರ ಮಾಡಿದರು. ಅಲ್ಲಿಗೆ 81ನೇ ಸರ್ಗ, ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 81ನೇ ಸರ್ಗ ಸಮಾಪ್ತ ಆಗಿದೆ.